ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಆ 18ನೇ ಅಧ್ಯಾಯ ಶುರುವಾದಾಗಿಂದನೂ ಹೇಳ್ತಾ ಇದ್ದೀನಿ, ಮತ್ತೆ ಇವತ್ತು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಭಗವಂತ ಏನೆಲ್ಲ ಇದೆ ಅದೆಲ್ಲದರಲ್ಲೂ ರಾಜಸ ತಾಮಸ ಸಾತ್ವಿಕದ ಬಗ್ಗೆ ವಿವರಣೆಯನ್ನ ಕೊಟ್ಕೊಂಡು ಹೋಗ್ತಾನೆ ಈ 18ನೇ ಅಧ್ಯಾಯದಲ್ಲಿ. ಯಾಕಪ್ಪ ಅಂದ್ರೆ ಒಂದೇ ಕಾರಣ, ನಮ್ಮಲ್ಲಿ ಆ ತರಹದ ಆ ವ್ಯಕ್ತಿತ್ವ ಏನಾದ್ರೂ ಇದ್ರೆ, ಆ ತರದಂತಹ ಕರ್ಮ ನಾವು ಮಾಡ್ತಾ ಇದ್ರೆ ಅದನ್ನ ಬಿಡ್ಲಿ ಅಂತ. ಅಂದ್ರೆ ಈಗ ಎಕ್ಸಾಮ್ ಎಲ್ಲ ಮಾಡಾದ್ಮೇಲೆ, ಅಂದ್ರೆ ಎಕ್ಸಾಮ್ಗೆ ಇನ್ನೊಂದ್ ಸ್ವಲ್ಪ ದಿನ ಇದೆ ಅನ್ಬೇಕಾದ್ರೆ ಪ್ರಿಪ್ರೇಟರಿ ಮಾಡ್ತಾರಲ್ವಾ. ಪ್ರಿಪ್ರೇಟರಿ ಯಾಕೆ ಮಾಡ್ತಾರೆ? ನೀನ್ ಏನ್ ಓದಿದ್ಯಾ, ನೀನ್ ಏನ್ ಓದಿಲ್ಲ, ಇನ್ನೊಂದ್ ಸ್ವಲ್ಪ ನಿನ್ಗೆ ತಿಳ್ಕೊಳ್ಳಿ, ನಿನಗ್ ಅರ್ಥ ಆಗ್ಲಿ ಅಂತಾನೆ ವಿನಃ ಟೀಚರ್ಸಿಗೆ ವ್ಯಾಲ್ಯೂಯೇಷನ್ ಮಾಡಕ್ಕಂತಂತೂ ಖಂಡಿತ ಅಲ್ಲ ಅಲ್ವಾ. ಜಸ್ಟ್ ಲೈಕ್ ದಟ್. ಹಾಗೇನೆ ನಾವೀಗ ಆಲ್ರೆಡಿ ಕರ್ಮದ ಬಗ್ಗೆ, ಕರ್ತುವಿನ ಬಗ್ಗೆ, ಹಾಗೆ ಬುದ್ಧಿಯ ಬಗ್ಗೆ ತಿಳ್ಕೊಂಡ್ವಿ, ಸಾತ್ವಿಕ ರಾಜಸ ತಾಮಸ. ಹಾಗೆ ಇವತ್ತು ಭಗವಂತ ನಿಲುವಿನ ಬಗ್ಗೆ ಹೇಳ್ತಾ ಹೋಗ್ತಾನೆ. ನಿಲುವು ಅಂದ್ರೆ ನಿರ್ಧಾರ ಅಂತ ಹೇಳ್ಬೋದು ಒಂದ್ ಕಡೆಯಿಂದ. ಯಾಕೆಂದ್ರೆ ನಿರ್ಧಾರದಲ್ಲಿ ನಿಲ್ಬೇಕು. ಅಂದ್ರೆ ಈಗ ನಾನು ಉದಾಹರಣೆ, ಈಗ ಭಗವದ್ಗೀತೆ ಮುಗಿಸ್ಬೇಕು, ನಾನು ಅಷ್ಟು ಅರ್ಥವನ್ನ ತಿಳ್ಕೊಳ್ಳೇಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಅಂದಾಗ ಆಬ್ವಿಯಸ್ಲಿ ಅದಕ್ಕೋಸ್ಕರ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಇಲ್ಲ, ನಾನು ತಿಳ್ಕೊಳ್ಳೇಬೇಕು, ನಾನು ಫುಲ್ ಕಲ್ತ್ಕೊಳ್ಳೇಬೇಕು ಅಂತ. ಆ ರೀತಿ ಗಟ್ಟಿತನ ಬರಬೇಕು ಅಂತ ಅಂದ್ರೆ ಅದನ್ನೇ ನಾವು ಒಂದು ಅರ್ಥದಲ್ಲಿ ಧೈರ್ಯ ಅಂತಲೂ ಸಹ ಹೇಳ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಎಷ್ಟೋ ಬಾರಿ ನಾವು ನಮ್ಮ ಸಾಧನೆಯನ್ನ ಗುರಿ ಮುಟ್ಟಬೇಕು ಅಂತ ಅಂದ್ರೆ ಅದಕ್ಕೆ ನಿಲುವು ನಿರ್ಧಾರ ತುಂಬಾ ಮುಖ್ಯ ಆಗತ್ತೆ. ಅಂದ್ರೆ ಹೌದು, ಈಗ ಒಬ್ಬ ಒಳ್ಳೆ ವಿದ್ಯಾರ್ಥಿ, ಇಲ್ಲ ನಾನು ಏನೋ ಒಂದು ಸಾಧಿಸ್ಲೇಬೇಕು ಅಂದಾಗ ಅವನು ಒಂದೂ ದಿನನು ಶಾಲೆಗಾಗ್ಲಿ ಕಾಲೇಜಿಗಾಗ್ಲಿ ಬಿಡದೆ ಹೋಗ್ಬೇಕು, ಅವತ್ತಿನ ಪಾಠವನ್ನ ಅವತ್ತೇ ಓದ್ಬೇಕು, ಏನೇ ಕಷ್ಟ ಬಂದ್ರೂ ಅವನು ಅವತ್ತಿಂದು ಎಲ್ಲ ನಿರ್ಧಾರವನ್ನ ತಗೋಬೇಕಾಗತ್ತೆ. ಅಂದ್ರೆ ಇಲ್ಲ, ನಾನು ಫಿಲ್ಮ್ಗೆ ಹೋಗಲ್ಲ, ನಾನು ಕೂತ್ಕೊಂಡು ಓದ್ತೀನಿ, ಈ ರೀತಿ. ಹಾಗಾಗಿ ಅದೆಲ್ಲ ಮಾಡ್ಬೇಕು ಅಂದ್ರೆ ಗಟ್ಟಿತನ ಬೇಕು. ಯಾರೋ ಒಬ್ರು ದಿನ ವಾಕಿಂಗ್ ಹೋಗ್ತಾರೆ ಅಂತ ಅಂದ್ರೆ ನಾವು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಪ್ರತಿದಿನ ಹೋಗ್ತಾರೆ ಕಣ್ರಿ, ವಿತೌಟ್ ಮಿಸ್ ಅಂತ ಹೇಳ್ತೀವಿ ನೋಡಿ. ಅದ್ ಹೇಗ್ ಸಾಧ್ಯ? ಗಟ್ಟಿತನ, ಯೋಗ ಬೇಕು ಅದಕ್ಕೆ ಅಲ್ವಾ. ಯೋಗ ಅಂತ ಅಂದ್ರೆ ನಾವು ಲಕ್ ಅನ್ಕೊಂತೀವಿ, ಅಲ್ಲ, ನನಗದು ಒಂದು ಗಟ್ಟಿತನ ಇರ್ಬೇಕು. ಇಲ್ಲ, ನಾನು ಇವತ್ತು ದಿಸ್ ಇಸ್ ಮೈ ಡ್ಯೂಟಿ, ಐ ಹ್ಯಾವ್ ಟು ಡೂ ದಿಸ್. ಹಾಗೇನೆ ಇವತ್ತು ನಿಲುವಿನ ಬಗ್ಗೆ ಭಗವಂತ ಹೇಳ್ತಾ ಹೋಗ್ತಾನೆ. ಇದ್ರಲ್ಲೂ ಅಷ್ಟೇ ರಾಜಸ ತಾಮಸ ಸಾತ್ವಿಕದ ಬಗ್ಗೆ ಹೇಳ್ತಾ ಹೋಗ್ತಾನೆ. ನಮ್ಮ ನಿಲುವು ಹೇಗಿರುತ್ತೆ? ಕೆಲವರು ಗಟ್ಟಿ ನಿರ್ಧಾರವನ್ನ, ಗಟ್ಟಿ ನಿಲುವನ್ನ ಸಾಧಿಸೋದಿಕ್ಕೆ ಯಾಕಾಗೋದಿಲ್ಲ? ಹಾಗೂ ಆ ನಿಲುವು ನಿಜಕ್ಕೂ ಸಹ ಸಾತ್ವಿಕವಾಗಿದ್ಯಾ, ರಾಜಸವಾಗಿದ್ಯಾ, ಸಾತ್ವಿಕವಾಗಿದ್ಯಾ ಅಂತ ಭಗವಂತ ಇವತ್ತು ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಮೊದಲು ಸಾತ್ವಿಕದ ನಿಲುವಿನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಧೃತ್ಯ ಅಂದ್ರೆ ದೃಢ ನಿರ್ಧಾರದಿಂದ, ಯಯ ಯಾವ, ಧಾರಯತೆ ಧಾರಣ ಮಾಡುವುದು, ಮನಃ ಮನಸ್ಸು, ಪ್ರಾಣ ಪ್ರಾಣ, ಇಂದ್ರಿಯ ಮತ್ತು ಇಂದ್ರಿಯಗಳ, ಕ್ರೀಡಾ ಚಟುವಟಿಕೆಗಳು, ಯೋಗೇನ ಯೋಗಾಭ್ಯಾಸದಿಂದ, ಅವ್ಯಭಿಚಾರಿಣಿ ಭಂಗವಿಲ್ಲದ ಹಾಗೆ, ಧೃತಿ ನಿರ್ಧಾರವು, ಸಾ ಆ ಪಾರ್ಥ ಪಾರ್ಥನೆ, ಸಾತ್ವಿಕಿ ಅಂದ್ರೆ ಸತ್ವಗುಣದಲ್ಲಿರುವವರು. ಅಂದ್ರೆ ಸತ್ವಗುಣದಲ್ಲಿರುವವರು ಯಾರಿರ್ತಾರೆ, ಹೇಗಿರ್ತಾರೆ ಅನ್ನೋದಕ್ಕೆ ಮೊದಲು ಹೇಳ್ತಿದ್ದಾನೆ ಪಾರ್ಥ. ಪಾರ್ಥ ಅಂತ ಅಂದ್ರೆ ನಿಲುವಿನ ವಿಷಯಕ್ಕೆ ಬಂದ್ರೆ ಗಟ್ಟಿ ನಿಲುವು ಹೇಗಿರ್ಬೇಕು ಅಂತ ಅಂದ್ರೆ ನಿನ್ನ ತಾಯಿ ಕುಂತಿಯ ಹಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತಾನೆ. ಯಾಕಪ್ಪ ಇಲ್ಲಿ ಕುಂತಿಯ ಬಗ್ಗೆ ಹೇಳ್ತಿದ್ದಾನೆ ಅಂತ ಅಂದ್ರೆ ಅದಕ್ಕೆ ಇಲ್ಲಿ ಪಾರ್ಥ ಅಂತಿರೋದು. ಅಂದ್ರೆ ನಿನ್ನ ತಾಯಿಯ ಗಟ್ಟಿ ನಿಲುವು, ಇಲ್ಲ ನಾನು ಇದು ಮಾಡ್ಲೇಬೇಕು, ನಾನು ಹೀಗೆ ಇರ್ಬೇಕು. ಯಾಕೆ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ರೀ, ಏನ್ ಬೇಕು ನಿನಗೆ ಅಂತ ಕೇಳಿದಾಗ ಕುಂತಿ ಕೇಳಿದ್ದೊಂದೆ, ನನಗ್ ಕಷ್ಟ ಕೊಡು. ಯಾಕೆ ಅಂತ ಅಂದ್ರೆ ಕಷ್ಟ ಇದ್ರೂ ಪರವಾಗಿಲ್ಲ, ನೀನ್ ನನ್ ಜೊತೆ ಇರ್ತೀಯಲ್ಲ ಅದು ನನಗೆ ಮುಖ್ಯ. ಅಂದ್ರೆ ಭಗವಂತನೇ ಮುಖ್ಯ. ಸುಖವಾಗಿರೋದೋ, ಎಂಜಾಯ್ ಮಾಡೋದೋ, ಮತ್ತೊಂದೋ ಮಗದೊಂದೋ ನನಗ್ ಬೇಡ, ನನಗೇನ್ ಬೇಕು, ನೀನೇ ಬೇಕು ಅಂತ ಹೇಗೆ ಮಗು ಹಠ ಮಾಡುತ್ತೋ ಹಾಗೆ ಕುಂತಿ ನನಗ್ ಕಷ್ಟ ಕೊಡು, ಯಾಕೆ ಅಂದ್ರೆ ಕಷ್ಟದಲ್ಲಿ ನಾನು ನಿನ್ನ ಮರೆಯೋದಿಲ್ಲ ಅಂತ ಹೇಳ್ತಾ ಹೋಗ್ತಾಳೆ. ಹಾಗಾಗಿ ಈ ಸಾತ್ವಿಕವಾದ ನಿಲುವು ಹೇಗಿರುತ್ತಪ್ಪ ಅಂತ ಅಂದ್ರೆ ಅದು ಮಾಡುವುದು
ಯೋಗೇನ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯೋಗೇನ ಅಂದ್ರೆ ಯೋಗಾಭ್ಯಾಸದ ಹಾಗೆ ಪ್ರತಿ ದಿನ ಅವರು ಮಾಡ್ತಾರೆ. ಹಾಗೇನೆ ಯೋಗಾಭ್ಯಾಸ ವ್ಯಭಿಚಾರಿಣ್ಯ ಅಂತ ಅಂದ್ರೆ ಇಲ್ಲಿ ಒಂದು ನಂಟು ಬರ್ತಾ ಹೋಗುತ್ತೆ. ಆ ನಂಟು ಯಾವ್ದಪ್ಪ ಅಂತ ನೋಡಿದ್ರೆ ಭಕ್ತಿಯ ನಂಟಿನಿಂದ ಉಂಟಾಗತ್ತೆ. ಅಂದ್ರೆ ಆ ನಂಟಿನಲ್ಲಿ ಅಂದ್ರೆ ಆ ಭಕ್ತಿಯಲ್ಲಿ ನಮಗೆ ಆ ನಿಲುವು ಸಿಗ್ತಾ ಹೋಗುತ್ತೆ. ಯಾವಾಗ್ಲೂ ಅಷ್ಟೇ ನಾವು ಏನನ್ನಾದ್ರೂ ಸಾಧನೆ ಮಾಡಬೇಕು ಅಂತ ಅಂದಾಗ ನಾವ್ ಏನೋ ಒಂದು ಆ ಗಟ್ಟಿತನವಾಗಿ ನಿಲ್ತೀವಿ ಅಂದ್ರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಮಾತ್ರ ನಿಲ್ಲೋದಿಕ್ಕೆ ಸಾಧ್ಯವೇ ವಿನಃ ಎಲ್ಲಿ ಕಾಮ ಅಥವಾ ಅರ್ಥ ಬರುತ್ತೋ ಅಲ್ಲಿ ನಾವು ನಿಲುವಾಗಿ ನಿಲ್ಲೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಭಕ್ತಿಯ ನಂಟಿರುತ್ತೆ. ಅಂದ್ರೆ ಸಾತ್ವಿಕವಾದ ನಿಲುವಿನಲ್ಲಿ ಏನಿರುತ್ತೆ, ಅವರು ಗಟ್ಟಿತನವಾಗಿ ನಿಲ್ತಾರೆ, ಅವರು ಯೋಗಾಭ್ಯಾಸದ ಮಾಡ್ತಾರೆ. ಹೇಗಪ್ಪ ಮಾಡ್ತಾರೆ ಅಂತ ಅಂದ್ರೆ ಭಕ್ತಿಯ ನಂಟಿನ ಜೊತೆ. ಹಾಗೆ ಈ ಅವ್ಯಭಿಚಾರಿಣಿ ಅಂದ್ರೆ ನಮ್ಮ ಉದ್ಧಾರಕ್ಕಾಗಿ ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು. ನಾನು ಹೇಳದ್ನಲ್ಲ, ನಾನು ವಾಕಿಂಗ್ ಹೋಗ್ಲೇಬೇಕು. ಎಕ್ಸ್ಪೆಷಲಿ ನಾನು ಈ ಮಾತನ್ನ ಹೇಳ್ತಾ ಇರೋದು ಹೆಂಗಸರಿಗೆನೆ. ಯಾಕಪ್ಪ ಹೆಂಗಸರಿಗೆ ಹೇಳ್ತೀನಿ ಅಂತ ಅಂದ್ರೆ ಎಲ್ಲರ ಬಗ್ಗೆ ಗಮನ ತಗೊಳ್ತಾರೆ. ಮನೆ, ಸಂಸಾರ, ಎಲ್ಲರ ಜವಾಬ್ದಾರಿ ತಗೊಳ್ತಾರೆ. ಆಫೀಸ್ಗೆ ಹೋಗೋರು ಆಫೀಸ್ನಲ್ಲೂ ಸಹ 100% ಕೆಲಸ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಅವರಿಗೋಸ್ಕರ ಅಂತ ಸಮಯ ತಗೊಳ್ತಾರ ಅಂದ್ರೆ ನೋಡಿದ್ರೆ ತಗೊಳ್ಳೋದೇ ಇಲ್ಲ. ಆದ್ರೆ ಕೊನೆ ಪಕ್ಷ ಇಲ್ಲಪ್ಪ 1 ಅವರ್ ಅಂದ್ರೆ 1 ಗಂಟೆ ನನಗೋಸ್ಕರ, ನಾನು ಸಂಜೆ ಹೊತ್ತೋ ಬೆಳಗ್ಗೆ ಹೊತ್ತೋ ಯಾವಾಗ ಆಗುತ್ತೋ ಅವಾಗ ನಾನು ನನಗೋಸ್ಕರ ವಾಕಿಂಗ್ ಮಾಡ್ತೀನಿ. ಆ ವಾಕಿಂಗ್ ಅಲ್ಲಿ ಕೊನೆ ಪಕ್ಷ ನಾನು ಸ್ನೇಹಿತರ ಜೊತೆ ಹೋಗ್ತೀನಿ. ಯಾಕೆ ಅಂತ ಅಂದ್ರೆ ಸ್ನೇಹಿತರ ಜೊತೆ ಮಾತಾಡಿದಾಗ ಅಥವಾ ಸ್ನೇಹಿತರ ಜೊತೆ ಹೊರಗಡೆ ಹೋದಾಗ ಆ ಪರಿಸರವನ್ನ ನೋಡಿದಾಗ ಒಂದು ಮೂಡ್ ಫ್ರೆಶ್ ಆಗತ್ತೆ. ಸಮಥಿಂಗ್ ವಿ ವಿಲ್ ಟಾಕ್. ಅದು ಅಂಥ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ರೂ ಸಹ ಅದು ನಮಗೆ ಇಂಪಾರ್ಟೆಂಟೇ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಎಲ್ಲಾ ವಿಷಯವನ್ನ ನಾವು ಹಣದಿಂದನೇ ತೆಗೆದುಕೊಳ್ಳೋದಿಕ್ಕಾಗೋದಿಲ್ಲ. ಕೆಲವೊಮ್ಮೆ ಒಬ್ಬರ ಜೊತೆ ಮಾತಾಡ್ತಿದ್ದ ಹಾಗೆ ನಮ್ಗೆ ಖುಷಿ ಸಿಗ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ನಮಗೋಸ್ಕರ ಅಂದ್ರೆ ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಉದ್ಧಾರ ಅಂತ ಅಂದ್ರೆ ಈಗ ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಬೇಕು ಅಂದಾಗ ಭಗವಂತನಿಗೋಸ್ಕರ ಸಮಯವನ್ನ ಇಡುವುದು, ಅಥವಾ ನನ್ನ ಬಗ್ಗೆ ನನ್ನ ದೇಹದ ಬಗ್ಗೆ ಕಾಳಜಿ ಇದ್ದಾಗ ನನಗೋಸ್ಕರ ಸಮಯ ಇಡೋದು. ಎಕ್ಸ್ಪೆಷಲಿ ನನಗಿದು ತುಂಬಾ ಖುಷಿಯಾಗಿದ್ದು ಯಾವಾಗ ಅಂತ ಅಂದ್ರೆ ಟಿಬೇಟಿಯನ್ಸ್. ಆ ನಾವಿಲ್ಲಿ ಟಿಬೇಟಿಯನ್ ಕ್ಯಾಂಪ್ಗಳಿಗೆ ಹೋದಾಗ ಕೆಲವು ಅಲ್ಲಿ ಸುತ್ತು ಅಂದ್ರೆ ಸುಮ್ನೆ ಹಿಂಗೆ ಒಂದು ರೌಂಡ್ ಆಗಿರುತ್ತೆ, ಅದನ್ನ ಅವರು ಸುತ್ತುತ್ತಾ ಹೋಗ್ತಾರೆ. ಅದು ಯಾಕಿದೆ ಅಂತ ನಮಗೂ ಗೊತ್ತಿಲ್ಲ. ನಾವು ಸುಮ್ನೆ ಏನೋ ಚೆನ್ನಾಗಿದೆ ಅಂತ ಸುತ್ತಿಸ್ತಾ ಇದ್ವಿ. ಆದ್ರೆ ಅದು ಹೇಗಿರುತ್ತೆ ಅಂದ್ರೆ ಒಂದು ದೊಡ್ಡ ಗಂಟೆನೋ ಅಥವಾ ಏನೋ ಒಂದು ಸ್ತಂಭ ಇರುತ್ತೆ. ಅದ್ರ ಸುತ್ತ ಈ ಹಿಂಗೆ ಸುತ್ತುವಂತದ್ದಿರುತ್ತೆ. ನಾನು ಅವ್ರಿಗೆ ಕೇಳಿದೆ ಇದು ಯಾಕಿದೆ ಅಂತ. ನಾನು ಒಂದ್ಸಲ ಟಿಬೇಟಿಯನ್ ಕ್ಯಾಂಪಿಗೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲಿ ಸರ್ಟನ್ ನಂಬರ್ಸ್ ಅಲ್ಲಿರುತ್ತೆ. ನಾವು ಈ ಪ್ರದಕ್ಷಿಣೆಯನ್ನ ಎಷ್ಟು ಬೇಗ ಹಾಕ್ಬೇಕು ಅಂದ್ರೆ ಮೊದಲನೇ ಸುತ್ತಿರ್ತೀವಲ್ಲ, ಕೊನೆಗೆ ಬರೋಷ್ಟರಲ್ಲಿ ಆ ಮೊದಲನೇದು ಸುತ್ತಾ ಇರ್ಬೇಕಂತೆ. ಅಂದ್ರೆ ನಿಂತು ಹೋಗ್ಬಾರ್ದು, ಅಂದ್ರೆ ಅಷ್ಟು ಫಾಸ್ಟ್ ಆಗಿ ನಾವು ಸುತ್ತಬೇಕು ಅಂತ. ಹಾಗೇನೆ ಅವ್ರದ್ದೇನಾಗುತ್ತೆ, ಒಂದಕ್ಕೂ ಮತ್ತೆ ಇನ್ನೊಂದ್ ಸ್ವಲ್ಪ 1 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ದೇವಸ್ಥಾನ ಇರುತ್ತೆ. ಯಾಕಿರುತ್ತೆ ಅಂತ ಅಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಅವರು ನಡ್ಕೊಂಡೇ ಹೋಗ್ಬೇಕಂತೆ. ಅಂದ್ರೆ ನಮ್ಮಲ್ಲಿ ನಾವು ನಡಿಗೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತ ಅಂದ್ರು. ನೋಡಿ ಅಂದ್ರೆ ಬಹುಶಃ ಅವರು ಅವರ ಭಕ್ತಿಯ ಜೊತೆ ಅವರ ದೇಹ ಆರೋಗ್ಯವನ್ನ ಸಹ ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ. ಹಾಗೆ ನಮ್ಮ ಉದ್ಧಾರಕ್ಕಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಹಾಗೂ ಸರಿಯಾದ ಮಾರ್ಗದಲ್ಲಿ ನಾವು ನಿಲುವನ್ನ ಹೊಂದಿರಬೇಕು. ಅಂದ್ರೆ ಇಲ್ಲ ನಾನು ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೇಬೇಕು ಹಾಗಂತ ಪಕ್ಕದ ಮನೆಯವ್ರ ವಿಚಾರನೋ ಇನ್ನೊಬ್ರು ವಿಚಾರನೋ ತಿಳ್ಕೊಳ್ಳೋದ್ರಲ್ಲಿ ಕ್ಯೂರಿಯಾಸಿಟಿ ಅಂತ ಅಲ್ಲ. ಭಗವಂತನ ಬಗ್ಗೆ ಹಾಗೂ ನಮ್ಮ ಉದ್ಧಾರಕ್ಕೆ, ಈಗ ಆಧ್ಯಾತ್ಮಿಕವಾಗಿ ಅಥವಾ ದೈಹಿಕವಾಗಿ, ಅದರಿಂದ ನನಗೆ ಒಳಿತನ್ನ ತರ್ತಾ ಹೋಗ್ಬೇಕು ಅಂತಹ ಗಟ್ಟಿ ನಿರ್ಧಾರವಿರ್ಬೇಕು. ಈಗ ಒಬ್ಬ ಸ್ಟೂಡೆಂಟ್ ಅಂದ್ರೆ ಅವನು ಓದಿನಲ್ಲಿ ಗಟ್ಟಿ ನಿರ್ಧಾರ ಇರಬೇಕು, ಈ ರೀತಿ. ಹಾಗೆ ಯಯಾಧೃತ್ವ ಅಂತಂದ್ರೆ ಯಾವ ಆ ನಿಲುವಿನಿಂದನಪ್ಪ ಅಂತ ಅಂದ್ರೆ ಅವನು ಧರಿಸಿರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಧರಿಸಿರ್ತಾನೆ ಅಂತ ಅಂದ್ರೆ ಯಾವ ರೀತಿ ಧರಿಸಿರ್ತಾನೆ ಅಂದ್ರೆ ತನ್ನ ಮನಸ್ಸನ್ನ ಆಚೆ ಈಚೆ ಹೋಗದ ಹಾಗೆ ಹೋಗಲು ಬಿಟ್ಕೊಡೋದೇ ಇಲ್ಲ, ಹೋಗಲು ಬಿಡೋದಿಲ್ಲ ಅವನು ಅಂತ ಹೇಳ್ತಾ ಹೋಗ್ತಾರೆ. ನಾನು ಹೇಳದ್ನಲ್ಲ ಕುಂತಿಯ ಹಾಗೆ, ನನಗ್ ಕಷ್ಟ ಕೊಡು ಪರವಾಗಿಲ್ಲ, ಬಟ್ ಐ ವಾಂಟ್ ಯು. ಅದೇ ರೀತಿ ಅವನು ಹೇಗೆ ಈ ಧೃತಿಯಲ್ಲಿ ಇರ್ತಾನೆ ಅಂದ್ರೆ ಇಂದ್ರಿಯ ಕ್ರಿಯೆ ಮತ್ತು ಪ್ರಾಣ ಕ್ರಿಯೆಯನ್ನು ಸಹ ಅದಕ್ಕಾಗಿಯೇ ಮೀಸಲಿಟ್ಟಿರ್ತಾನೆ. ಉದಾಹರಣೆ ಇಂದ್ರಿಯ ಕ್ರಿಯೆ ಅಂತ ಅಂದ್ರೆ
ಆ ನಾವು ಹೇಳ್ಬೇಕು ಅಂತಂದ್ರೆ ಈಗ ಉಸಿರಾಟ ನಮ್ಮ ಎಲ್ಲ ಇಂದ್ರಿಯಗಳು ಅಂದ್ರೆ ನಾವು ನೋಡೋದಿರ್ಬೋದು, ನಾವು ಮಾತನಾಡೋದಿರ್ಬೋದು, ನಾವು ಕೇಳೋದಿರ್ಬೋದು, ಪ್ರತಿಯೊಂದು ಸಹ ಭಗವಂತನಿಗಾಗಿ ಅವನು ಮುಡಿಪಾಗಿಟ್ಟಿರ್ತಾನೆ. ಹಾಗೆ ಪ್ರಾಣದ ಕ್ರಿಯೆ ಅಂತ ಅಂದ್ರೆ ಹೇಗಪ್ಪ ಅಂತ ಅಂದ್ರೆ ಉಸಿರಾಟ. ಯೂಶಲಿ ಆ ಒಂದು ವಯಸ್ಸಿಗೆ ಬಂದಾಗ ಅಥವಾ ಒಂದು ವಯಸ್ಸಿನಲ್ಲಿದ್ದಾಗ ನಾವು ಹೇಳ್ತೀವಿ, ಆ ನಾನು ನಿನ್ನನ್ನ ಉಸಿರು ಅಂತ ಅನ್ಕೊಂಡ್ಬಿಟ್ಟಿದೀನಿ ಅಂತ ಯೂಶಲಿ ಪ್ರೇಮಿಗಳು ಮಾತಾಡೋದುಂಟು. ಆದ್ರೆ ಇಲ್ಲಿ ಪ್ರಾಣಕ್ರಿಯೆ ಅಂತ ಅಂದ್ರೆ ಉಸಿರಾಟವೂ ಸಹ ಭಗವಂತನಿಗಾಗಿಯೇ ಇಟ್ಟಿರ್ತಾರಂತೆ. ಹೇಗೆ ಉಸಿರಾಟವನ್ನ ಭಗವಂತನಿಗಾಗಿ ಇಡ್ತಾರಪ್ಪ ಅಂತ ಅಂದ್ರೆ, ನಮ್ಮ ಉಸಿರಾಟ ಹೇಗಿರುತ್ತೆ ಅಂದ್ರೆ, ಈಗ ನಾವೆಲ್ಲರೂ ಉಸಿರಾಡ್ತೀವಿ ಅಲ್ವಾ? ಎಲ್ರೂ ಉಸಿರಾಡ್ತಾರಲ್ಲ, ಅದ್ರಲ್ಲಿ ಏನ್ ಸ್ಪೆಷಲ್ಲು ಅಂತ ಅಂದ್ರೆ, ಆ ಉಸಿರಾಟದಿಂದ ಅವರು ಕೊಳಕನ್ನ ತೊಳ್ಕೊಳ್ಳೋದಿಕ್ಕೋಸ್ಕರ ಉಪಯೋಗಿಸ್ಕೊಂತಾರೆ. ಅಂದ್ರೆ ಮನಸ್ಸಿನ ಕೊಳೆಯನ್ನ ಶುದ್ಧ ಮಾಡೋದಿಕ್ಕೋಸ್ಕರ ಈ ಉಸಿರನ್ನ ಇಟ್ಕೊಳ್ತಾರಂತೆ. ಹೇಗೆ ಅಂದ್ರೆ ಪ್ರಾಣಾಯಾಮದ ಮೂಲಕ, ಉಪವಾಸದ ಮೂಲಕ. ಉಪವಾಸ ಮಾಡಿದಾಗ ನಮ್ಮ ದೇಹ ಶುದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಮನಸ್ಸು ಶುದ್ಧಿ ಆಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ನಾನು ಮೊದ್ಲಿಗೂ ಸಹ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೆ. ಅಂದ್ರೆ ಕೃಷ್ಣನಿಗೆ ಬೆಣ್ಣೆ ತುಂಬಾ ಇಷ್ಟ. ಯಾವ ಬೆಣ್ಣೆ ಅಂತ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಮ ಬೆಣ್ಣೆಯನ್ನ ಹೇಗೆ ತೆಗಿತಾರೆ ಅಂತ ನೋಡಿದಾಗ, ಒಂದು ಮಡಿಕೆ ಇರುತ್ತೆ. ಆ ಮಡಿಕೆಗೆ ಒಂದು ಕೋಲಿರುತ್ತೆ. ಆ ಕೋಲಿಗೆ ಹಗ್ಗವನ್ನ ಕಟ್ಟಿ ಕೈಯಲ್ಲಿ ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ. ಅದರಿಂದ ಬೆಣ್ಣೆ ಬರುತ್ತೆ ಅಂತ. ಅದೇ ಆ ಮಡಿಕೆಯನ್ನ ಉಲ್ಟಾ ಮಾಡಿದಾಗ ನಮ್ಮ ತಲೆ ಹಾಗೂ ಆ ಮಧ್ಯದ ಕೋಲೆ, ನಮ್ಮ ಸುಷುಮ್ನ ನಾಡಿ ಹಾಗೂ ಆ 2 ಹಗ್ಗಗಳೇನಿರುತ್ತೆ ಅದೇ ನಮ್ಮ ಸೂರ್ಯನಾಡಿ ಮತ್ತು ಚಂದ್ರನಾಡಿ. ಅಂದ್ರೆ ಮೂಗಿನ 2 ಹೊಳ್ಳೆಗಳು. ಅದರ ಮೂಲಕ ಒಂದರಲ್ಲಿ ಉಸಿರನ್ನ ತೆಗೆದುಕೊಳ್ಳಬೇಕು, ಇನ್ನೊಂದರಿಂದ ಬಿಡಬೇಕು, ಹಾಗೂ ಇನ್ನೊಂದರಿಂದ ತಗೋಬೇಕು, ಹಾಗೂ ಮತ್ತೊಂದರಿಂದ ಬಿಡಬೇಕು. ಅಂದ್ರೆ ಜಸ್ಟ್ ಲೈಕ್ ಪ್ರಾಣಾಯಾಮ ಮಾಡಿದಾಗ, ಅಂದ್ರೆ ಪ್ರಾಣಾಯಾಮ ಮಾಡಿದಾಗ ಉಸಿರಿನ ಕೊಳೆ ಹೇಗೆ ಹೋಗುತ್ತೆ ಅಂತ ನಾವೇನಾದ್ರೂ ನೋಡಿದ್ರೆ, ನಾವು ಅರ್ಧ ಗಂಟೆ ನಾವೇನಾದ್ರೂ ಪ್ರಾಣಾಯಾಮ ಮಾಡಿದ್ವಿ ಅಂತ ಅಂದ್ರೆ ಆ ಅಷ್ಟು ಸಮಯ ನಮ್ಮ ಗಮನ ನಮ್ಮ ಉಸಿರಿನ ಜೊತೆ ಇರುತ್ತೆ. ಹಾಗೂ ಆ ಉಸಿರಿನಿಂದ ಏನಾಗ್ತಾ ಹೋಗುತ್ತೆ, ನಾವು ನಮ್ಮ ಮನಸ್ಸನ್ನ ತಲುಪಬಹುದು. ಹಾಗೂ ನನ್ನ ಮನಸ್ಸಿನಲ್ಲಿ ಯಾವೆಲ್ಲ ಕಲ್ಮಶಗಳಿದೆ, ಬಿಕಾಸ್ ವಿ ಡೋಂಟ್ ನೋ, ಗೊತ್ತಿಲ್ಲದೆ ಏನಾಗೋಗುತ್ತೆ, ಅದು ಸೇರ್ಕೊಂಡ್ಬಿಡುತ್ತೆ. ಅದನ್ನ ನಾವೇನ್ ಮಾಡಬೇಕು, ಕಡಿಬೇಕು, ಮಂಥನ ಮಾಡಬೇಕು. ಮಂಥನ ಮಾಡಿದಾಗ, ಹೌದು ಅಫ್ಕೋರ್ಸ್ ಫಸ್ಟ್‌ಗೆ ನಾವು ಧ್ಯಾನಕ್ಕೆ ಕೂತಾಗ ಅಥವಾ ಪ್ರಾಣಾಯಾಮಕ್ಕೆ ಕೂತಾಗ ನಮಗೆ ತುಂಬಾ ಹಿಂಸೆ ಅನ್ಸುತ್ತೆ. ಅಯ್ಯೋ ನನಗೆ 11 ಸಲ ಆದ್ರೆ ಸಾಕಪ್ಪ ಅನ್ನೋ ಅಷ್ಟು ಸಾಕಪ್ಪ ಅನ್ಸ್ಬಿಡುತ್ತೆ. ಅದೇ ಮಾಡ್ತಾ ಕೆಲವರು ಬೇಕಾರೆ ಯೋಗಾಭ್ಯಾಸ ಮಾಡೋರ್ನ ವಿಚಾರಿಸಿ, ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿದ್ರು ಅವ್ರಿಗೆ ಏನು ಅನ್ಸೋದಿಲ್ಲ. ಅವರು ಆರಾಮಾಗಿ ಶಾಂತವಾಗಿ ಇರ್ತಾರೆ. ಹೇಗೆ ಅಂತ ಅಂದ್ರೆ ಆ ಉಸಿರಾಟದ ಮೂಲಕ ಅವರು ಅವರ ಮನಸ್ಸನ್ನ ಶುದ್ಧ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಹೇಳ್ತಾ ಹೋಗ್ತಾರೆ, 100 ಸಲ ಪ್ರಾಣಾಯಾಮ ಮಾಡಿದ್ರೆ ನಮ್ಮ ಎಲ್ಲಾ ಪಾಪಗಳು ಕಳಿಯುತ್ತಂತೆ. ಹಾಗಿದ್ರೆ ನಾನು 100 ಸಲ ಪ್ರಾಣಾಯಾಮ ಮಾಡ್ಬಿಡ್ಲಾ ಅಂತ ಅಂದ್ರೆ, ಹೌದು ಮಾಡ್ಬೇಕು. ನಾನ್ ಹೇಳಿದ್ನಲ್ಲ, ನಾವು ಪ್ರಾಣಾಯಾಮಕ್ಕೆ ಕೂತಾಗ ನಮಿಗ್ ನಾವೇ ಚಿಂತನ ಮಂಥನ ಮಾಡ್ಕೊಂತೀವಿ. ಆ ಚಿಂತನ ಮಂಥನ ಮಾಡಿದಾಗ ಹಾಗಾಗುತ್ತೆ. ಕಡೆದಾಗ ಏನಾಗತ್ತೆ, ಅಲ್ಲಿ ನಮ್ಮ ಶುಭ್ರ ಮನಸ್ಸು ಬೆಣ್ಣೆಯ ಹಾಗಾಗತ್ತೆ. ಆಗ ಬಂದು ಭಗವಂತ ಆ ಬೆಣ್ಣೆಯನ್ನ ಕದಿಲಿಕ್ಕೆ ನಮ್ಮೊಳಗಡೆ ಬಂದು ಕೂತ್ಕೊಳ್ತಾನೆ. ಹಾಗಾಗಿ ಒಬ್ಬ ಸಾತ್ವಿಕನಾದವನು ಅವನ ಪ್ರಾಣಕ್ರಿಯೆಯನ್ನು ಸಹ, ಅಂದ್ರೆ ಪ್ರಾಣಕ್ರಿಯೆ ಅಂತ ಅಂದ್ರೆ ಉಸಿರಾಟದ ಕ್ರಿಯೆಯನ್ನು ಸಹ ತನ್ನ ಶುದ್ಧತೆಗಾಗಿ, ಹಾಗೂ ನಾನು ಅದರಿಂದ ಭಗವಂತನಿಗೆ ಹೇಗೆ ಸೇರ್ಲಿ ಅಂತ ಹೇಳಿ ನೋಡ್ಕೊಳ್ತಾ ಹೋಗ್ತಾನೆ. ಹಾಗೆ ಇಂದ್ರಿಯ ಕ್ರಿಯೆ ಅಂತ ಅಂದಾಗ ನೋಡಿ, ಆ ನಮ್ಮ ಪಂಚೇಂದ್ರಿಯಗಳಾಗಬಹುದು ಅಥವಾ ಕರ್ಮೇಂದ್ರಿಯಗಳಾಗಬಹುದು, ಅದರಿಂದಲೂ ನಾವು ದೇವರನ್ನ ಸೇರೋದಿಕ್ಕೆ ಸಾಧ್ಯವಾ ಅಂತ ಅಂದ್ರೆ, ಹೌದು ಸೇರ್ಬೋದು. ಉದಾಹರಣೆ ಹೇಗೆ ಗೊತ್ತಾ, ನಮ್ಮ ಕಾಲೇನಿದೆ, ಆ ಕಾಲು ನಮ್ಮನ್ನ ದೇವಸ್ಥಾನದವರೆಗೆ ಕರೆದುಕೊಂಡು ಹೋಗ್ಬೋದೇ ವಿನಃ ದೇವರ ಬಳಿ ಕರ್ಕೊಂಡು ಹೋಗೋದು ನಮ್ಮ ಮನಸ್ಸು. ನೀವು ಉಡುಪಿಗೆ ಹೋಗಿ, ಪುರಿ ಜಗನ್ನಾಥಕ್ಕೆ ಹೋಗಿ, ಅಥವಾ ಪಂಡರಾಪುರಕ್ಕೆ ಹೋಗಿ, ನೀವು ಅಥವಾ ತಿರುಪತಿ ಬಾಲಾಜಿ ಬಳಿನೇ ಹೋಗಿ, ಏನು ಸ್ಪೆಷಲ್ ಇಲ್ಲ. ನಿಮ್ಮ ಕಾಲ್ ಕರ್ಕೊಂಡು ಹೋಗುತ್ತೆ, ಅಥವಾ ಅಂದ್ರೆ ಕಾರ್ ಕರ್ಕೊಂಡು ಹೋಗುತ್ತೆ ಅಲ್ವಾ? ಆದ್ರೆ ಅಲ್ಲಿ ಭಗವಂತನನ್ನ ಸ್ಪರ್ಶಿಸುವಂತಹ ಶಕ್ತಿ ಯಾವ್ದಕ್ಕಪ್ಪ ಇದೆ ಅಂದ್ರೆ ನಮ್ಮ ಮನಸ್ಸಿಗೆ. ನಮ್ಮೆಲ್ರಿಗೂ ಗೊತ್ತು, ಯಾರು ಗರ್ಭಗುಡಿಯಲ್ಲಿರುವ ಭಗವಂತನನ್ನ ಮುಟ್ಟೋದಿಕ್ಕೆ ಕೊಡೋದೇ ಇಲ್ಲ.
ಅಲ್ವಾ? ಕೆಲವು ನಾರ್ತ್ ಇಂಡಿಯಾದಲ್ಲಿ ಜ್ಯೋತಿ ಹ್ಮ್, ಜ್ಯೋತಿಲಿಂಗ ಅಂತ ಏನ್ ಹೇಳ್ತಾರೆ ಅದನ್ನ ಮಾತ್ರ ಮುಟ್ಟೋದಿಕ್ಕೆ ಕೆಲವು ಕಡೆ ಆಪ್ಷನ್ಸ್ ಇದೆ ಅಷ್ಟೇನೆ. ಅದು ನಮ್ಮ ಸೌತ್ ಇಂಡಿಯಾದಲ್ಲಿ ಇಲ್ವೇ ಇಲ್ಲ. ಆದ್ರೆ ನಾವು ನಮ್ಮ ಮನಸ್ಸಿನ ಮೂಲಕ ನಾವು ನಮ್ಮ ಭಗವಂತನಿಗೆ ನಾವೇನು ಬೇಕಾದ್ರೂ ಮಾಡ್ಬೋದು. ಹೇಗೆ ಒಬ್ಬ ಆ ವ್ಯಾಪಾರಿ ತನ್ನ ಮನಸ್ಸಿನಿಂದ ಭಗವಂತನಿಗೆ ಎಲ್ಲವನ್ನ ಅರ್ಪಿಸ್ತಿದ್ದ, ಹಾಗೆ ನಾವು ನಮ್ಮ ಎಲ್ಲವನ್ನ, ಈಗ ಉದಾಹರಣೆ ಒಂದು ಪ್ರದಕ್ಷಿಣೆ ಹೋಗಿ ಬರ್ತೀವಿ. ಪ್ರದಕ್ಷಿಣೆ ಹೋಗಿ ಬಂದ್ಮೇಲೆ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ನೀನು ದೇವಸ್ಥಾನದಲ್ಲಿ ಕೂತ್ಕೋ ಅಂತ. ಯಾಕೆ ಹೇಳ್ತಾರೆ ದೇವಸ್ಥಾನದಲ್ಲಿ ಕೂತ್ಕೋ ಅಂತ? ನೀನು ದೇವರನ್ನ ಅಲ್ಲಿ ಕೆಲವು ಸೆಕೆಂಡುಗಳು ಅಥವಾ ಕೆಲವು ನಿಮಿಷಗಳಷ್ಟೇ ನೋಡೋದಿಕ್ಕೆ ಸಾಧ್ಯ. ಆದ್ರೆ ನೀನು ದೇವಸ್ಥಾನದಿಂದ ಹೊರಗಡೆ ಬಂದು ನೀನು ಕಣ್ಣು ಮುಚ್ಚಿದಾಗ ಆ ದೇವರ ವಿಗ್ರಹ ನಮ್ಮ ಕಣ್ಮುಂದೆ ಬರಬೇಕು. ದೇವರ ಕಣ್ಮುಂದೆ ನಮ್ಮ ಮುಂದೆ ಬಂದಾಗ ಆ ಭಗವಂತನ ಹತ್ರ ಒಂದೇ ಕೇಳ್ಕೋಬೇಕು, ಅನಾಯಾಸೇನ ಮರಣಂ ವಿನಾ ದೈನೇನ ಜೀವನಂ ದೈಹಾತೀತವ ಸಾನ್ನಿಧ್ಯಂ ದೇಹಿಮೇ ಪರಮೇಶ್ವರಂ. ಭಗವಂತ ನನಗೇನೂ ಬೇಡ ತಂದೆ, ಏನ್ ಬೇಕು? ಅನಾಯಾಸವಾದ ಮರಣ. ನಾನು ಯಾರ ಕೈ ಕೆಳಗೂ ಬೀಳಬಾರದು. ಹಾಗೂ ನಾನು ಸಾಯ್ಬೇಕಾದ್ರೆ ನನ್ನ ಕಣ್ಣು ಮುಂದೆ ನೀನ್ ಇರ್ಬೇಕು. ಹಾಗೂ ನಾನು ಸತ್ತ ಮೇಲೆ ನಿನ್ನನ್ನ ಸೇರ್ಬೇಕು. ಅಂತಹ ಜೀವನ ಕೊಡು ಅಂತ. ನಾವು ಪಾಪ ಕೆಲವರನ್ನ ನೋಡ್ತೀವಿ, ಅವರು ಬೆಡ್ ರಿಡನ್ ಆಗಿರ್ತಾರೆ. ನಾವೆಲ್ಲ ಏನ್ ಅನ್ಕೊಂತೀವಿ, ಅವರಿಗೆ ಸೇವೆ ಮಾಡೋದೇ ಕಷ್ಟ ಅಂತ ಅನ್ಕೊಂತೀವಿ. ಸೇವೆ ಮಾಡೋದು ಕಷ್ಟ ಅಲ್ಲ, ಸೇವೆ ಮಾಡಿಸ್ಕೊಳ್ಳೋದು ಇನ್ನೂ ಕಷ್ಟ. ಯಾಕೆ ಅಂತ ಅಂದ್ರೆ, ಅಯ್ಯೋ ಅವ್ರು ನನ್ಗೋಸ್ಕರ ಮಾಡ್ತಾ ಇದ್ದಾರೆ, ನಾನು ಹೇಗ್ ಮಾಡಿಸ್ಕೊಳ್ಳಿ. ಹಾಗಾಗಿ ನಾವು ನಮ್ಮ ಇಂದ್ರಿಯಗಳನ್ನ ಹತೋಟಿಗೆ ತೆಗೆದುಕೊಂಡು ನಾವು ನಮ್ಮ ಮನಸ್ಸಿನಿಂದ ಭಗವಂತನನ್ನ ಮುಟ್ಟಬಹುದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಜಸ್ಟ್ ನಮ್ಮ ಇಂದ್ರಿಯ ಕ್ರಿಯೆ ಇರ್ಬೋದು, ಪ್ರಾಣ ಕ್ರಿಯೆ ಆಗಬಹುದು, ಅಥವಾ ನಾವು ಮಾಡುವ ಕರ್ಮಗಳಿರಬಹುದು. ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ. ಎಲ್ಲವುದೂ ಸಹ ಭಗವಂತನಿಗಾಗಿ, ಭಗವಂತನ ಪ್ರೀತಿಗಾಗಿ. ಕೆಲವೊಮ್ಮೆ ಮನ್ಸಿಗೆ ತುಂಬಾ ಬೇಜಾರಾದಾಗ ನಮಗನ್ಸುತ್ತೆ, ನಾನು ಯಾಕೆ ಬದುಕಿದ್ದೀನಿ, ನಮ್ಮ ಮನೆಯಲ್ಲಿ ಯಾರು ಇಷ್ಟಪಡಲ್ಲ, ಅಥವಾ ಹೊರಗಡೆ ಯಾರು ಇಷ್ಟಪಡಲ್ಲ, ಅಥವಾ ಎಲ್ರೂ ಬೈತಾರೆ, ಹಾಗೆ ಹೀಗೆ. ಕೆಲವೊಮ್ಮೆ ಡಿಪ್ರೆಷನ್ಗೆ ಹೋದಾಗ ನಮ್ಗೆ ಆತರ ಅನ್ಸೋದು ಸಹಜ. ಆದ್ರೆ ನಾವೆಲ್ಲರೂ ಅನ್ಕೋಬೇಕಾಗಿರೋದು ಒಂದೇ, ನನ್ನನ್ನ ಸೃಷ್ಟಿಸಿದವನು ಭಗವಂತ. ಸೊ ಭಗವಂತನಿಗೆ ನಾನು ಮಾಡುವ ಯಾವುದೋ ಒಂದು ಕಾರ್ಯ ಇದೆ. ಯಾಕೆ ಅಂದ್ರೆ ನಾಹಂ ಕರ್ತ ಹರಿಕರ್ತ ಅಲ್ವಾ? ಭಗವಂತ ನನ್ನ ಕೈಯಲ್ಲಿ ಮಾಡಿಸುವ ಯಾವುದೋ ಒಂದು ಕೆಲಸ ಬಾಕಿ ಇದೆ. ಹಾಗಾಗಿ ಈ ಗೊಂಬೆಯನ್ನ ಸೃಷ್ಟಿ ಮಾಡಿದನಷ್ಟೇ. ಹಾಗಾಗಿ ಭಗವಂತ ನನ್ನನ್ನ ಏನಕ್ಕೆ ಸೃಷ್ಟಿ ಮಾಡಿದ್ಯೋ ಆ ಕೆಲಸವನ್ನ ನನ್ನ ಕೈಲಿ ಮಾಡಿಸು ತಂದೆ ಅಂತ ನಾವು ಕೇಳ್ಕೋಬೇಕಾಗತ್ತೆ. ಹಾಗಾಗಿ ನಾವು ಮಾಡುವ ಎಲ್ಲ ಕ್ರಿಯೆಗಳು, ಇಂದ್ರಿಯ ಕ್ರಿಯೆ ಇರಬಹುದು, ಪ್ರಾಣ ಕ್ರಿಯೆ ಇರಬಹುದು, ಅಥವಾ ನಮ್ಮ ಕರ್ಮ ಇರಬಹುದು, ಪ್ರತಿಯೊಂದು ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಯಾಕೆ ಅಂದ್ರೆ ಭಗವಂತ ನನಗ್ ಗೊತ್ತಿಲ್ವಲ್ಲ. ಅಂದ್ರೆ ಇಲ್ಲಿ ಮುಗ್ಧತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ. ಯಾಕೆ ಅಂದ್ರೆ ನನ್ ಗೊಂಬೆ, ನನ್ನನ್ನ ನಡೆಸ್ಬೇಕು ಅಂದ್ರೆ ಅದಕ್ಕೆ ಅವನು ಸೂತ್ರ ಇಟ್ಕೊಂಡಿರೋನು ಅವನು ಇರ್ಬೇಕು. ಹಾಗೇನೆ ಅಚಲವಾದ ನಿರ್ಧಾರ ಬೇಕು ಅಂದ್ರೆ, ಸಾಧನೆ ಮಾಡ್ಬೇಕು ಅಂದ್ರೆ ಆ ನಿರ್ಧಾರ ದೀರ್ಘವಾಗಿರ್ಬೇಕು. ನಮ್ಮೆಲ್ರಿಗೂ ಗೊತ್ತು ಮೊಲ ಮತ್ತು ಆಮೆಯ ಕತೆ ಅಲ್ವಾ? ಮೊಲ ಏನ್ ಮಾಡುತ್ತೆ, ಅಯ್ಯೋ ಅದ್ ನಿಧಾನಕ್ ಬರುತ್ತೆ, ಅಥವಾ ಬರುತ್ತೋ ಬರೋದೇ ಇಲ್ವೋ ಅಂತ ಅಂದ್ಬಿಟ್ಟು ಅದಲ್ಲೇ ಮಲ್ಕೊಂಡ್ಬಿಡತ್ತೆ. ಆದ್ರೆ ಆಮೆ ಏನ್ ಮಾಡತ್ತೆ, ಇಲ್ಲ, ದಿಸ್ ಇಸ್ ಮೈ ವರ್ಕ್, ನಾನು ಆ ಗುರಿಯನ್ನ ತಲುಪಲೇಬೇಕು ಅಂತ ನಿಧಾನ ಆದ್ರೂ ಸರಿ ತಲುಪಿತು ಅಲ್ವಾ? ಈ ರೀತಿ ಅಂದ್ರೆ ಮನಸ್ಸಿನಿಂದ ಯಾವುದೋ ಒಂದು ನಿರ್ಧಾರ ತಗೋಬೇಕು, ಅಥವಾ ಇಂದ್ರಿಯದಿಂದ ಯಾವುದೋ ಒಂದು ನಿರ್ಧಾರ ತಗೋಬಹುದು, ಅಥವಾ ಪ್ರಾಣಕ್ರಿಯೆಯಿಂದ ನಾನು ಯಾವುದೋ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಆ ಎಲ್ಲ ನಿಲುವುಗಳು ಕೇವಲ ಭಗವಂತನಿಗಾಗೇ ಇರಬೇಕು. ನನ್ನ ಮನಸ್ಸಿನಲ್ಲಿ ನಾನು ಯಾರನ್ನೂ ಕೂರ್ಸೋದಿಕ್ ಜಾಗ ಕೊಡ್ಲೇಬಾರ್ದು. ಯಾಕೆ? ಮನಸ್ಸಿನಲ್ಲಿ ಬಂದು ನನ್ನ ಭಗವಂತ ಕೂತ್ಕೋಬೇಕು. ಹೇಳ್ತಾರಲ್ಲ, ಒಂದು ಸಲ ಕೃಷ್ಣ ಅಂತ ಯಾರ ಹೆಸರು ಬೇಕಾದ್ರೂ ಕರಿ, ಅವನ ಹೆಸರು ಮಾತ್ರ ನೀನ್ ಕರಿಬೇಡ. ಯಾಕೆ ಕರಿಬೇಡ ಅಂದ್ರೆ, ನೀನು ಒಂದು ಸಲ ಕರೆದು ಬಿಟ್ರೆ ಅಪ್ಪಿ ತಪ್ಪಿ 2 ಸಲ ಬಂದು ನಿನ್ನ ಕಿವಿಯಲ್ಲಿ ಹೇಳ್ಬಿಡ್ತಾನೆ ಕೃಷ್ಣ ಕೃಷ್ಣ ಅಂತ. ಅಯ್ಯೋ ಹೌದಾ, ನಾನು ಹಾಗಾದ್ರೆ ಇನ್ನೊಂದ್ ಸಲ ಕರೆದು ಬಿಡ್ಲಾ ಅಂತ ನೀನೇನಾದ್ರೂ ಅಪ್ಪಿ ತಪ್ಪಿ ಬೈ ಮಿಸ್ ಆಗಾದ್ರೂ ನೀನೇನಾದ್ರೂ ಕೃಷ್ಣ ಕೃಷ್ಣ ಅಂತ 2 ಸಾರಿ ಕರೆದೆ ಅಂತ ಅಂದ್ರೆ, ಅವನು ಬಂದು ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಆ ಮನಸ್ಸಿನಲ್ಲಿ ಕೂತಾಗ ಯಾರಿಗೂ ಯಾವುದಕ್ಕೂ ಸ್ಥಳ ಇರೋದಿಲ್ಲ.
ಯಾಕೆ ಅಂದ್ರೆ ನೋಡಿ, ಇಲ್ಲಿ ನಾವೆಲ್ಲರೂ ಸಹ ಕೃಷ್ಣನ ಬಗ್ಗೆ ಪ್ರೀತಿ ಇರೋದಕ್ಕೆ, ಭಕ್ತಿ ಇರೋದಕ್ಕೆ ನಾವೀಗ ಭಗವದ್ಗೀತೆಯನ್ನ ಕೇಳ್ತಾ ಇದೀವಿ. ಭಗವದ್ಗೀತೆಯನ್ನ ಕೇಳ್ತಾ 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 ಅಪ್ಪಿತಪ್ಪಿ ಈ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಏನಾದ್ರೂ ಒಂಚೂರು ಬಂತು ಅಂದ್ರೆ, ಅಯ್ಯೋ ಬೇಡ, ನನ್ ಕೃಷ್ಣ ಅಲ್ಲಿದ್ದಾನೆ, ನನಗೆ ಈ ಆಸೆಗಳೆಲ್ಲ ಬೇಡಪ್ಪ, ನನಗೆ ಕೋಪ ಬೇಡಪ್ಪ ಅಲ್ವಾ? ಅಂದ್ರೆ ವಿ ಫೀಲ್ ಲೈಕ್, ಅಯ್ಯೋ, ಹಿ ಈಸ್ ಇನ್ಸೈಡ್ ಮೈ ಹಾರ್ಟ್, ಅವ್ನ್ ನನ್ನ ಮನಸ್ಸಿನಲ್ಲಿದ್ದಾನೆ, ಅವ್ನ್ ನನ್ನ ಹೃದಯದಲ್ಲಿದ್ದಾನೆ. ಅವನಲ್ಲಿ ಇರ್ಬೇಕಾದ್ರೆ ಈ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಯಾವುದು ಬೇಡ. ಯಾವುದು ಬೇಡ ಅಂತ ಅಂದ್ರೂ ಸಹ ನಮ್ಮ ಮುಖದಲ್ಲಿ ಯಾವಾಗ್ಲೂ ಸಹ ಆ ಕೃಷ್ಣನ ನಗು ಇರುತ್ತೆ. ಹಾಗೂ ಆ ಕೃಷ್ಣನ ತೇಜಸ್ಸು, ಅವನ್ ನಮ್ಮನ್ನ ಪ್ರೀತಿಸೋದ್ರಿಂದಲೇ ಅದು ಬರೋದಿಕ್ಕೆ ಸಾಧ್ಯವೇ ವಿನಃ ಯಾವ್ದೋ ಒಂದಷ್ಟು ಮೇಕಪ್ ಹಾಕೊಳ್ಳೋದ್ರಿಂದನೋ ಅಥವಾ ಪಾರ್ಲರ್ ಹೋಗಿ ಕೂತ್ಕೊಳ್ಳೋದ್ರಿಂದನೋ ನಮಗ್ ಬರೋದೇ ಇಲ್ಲ. ಯಾಕೆ ಅಂದ್ರೆ ವಿ ಫೀಲ್ ಹಿ ಈಸ್ ಇನ್ಸೈಡ್ ಮೀ. ಅಯ್ಯೋ, ಅವನಿದಾನಪ್ಪ, ಅವನಿದಾನೆ ಅಂತ ಅಂದ್ರೆ ಈ ದೇಹವನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವೇನ್ ಮಾಡ್ತೀವಿ? ವಾಕಿಂಗ್ ಹೋಗ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಪ್ರಾಣಾಯಾಮವನ್ನ ಮಾಡ್ತೀವಿ. ಪ್ರಾಣಾಯಾಮದ ಮೂಲಕ ನಮ್ಮ ಮನಸ್ಸಿನ ಕೊಳೆಯನ್ನ ತೊಳ್ಕೊಳ್ತೀವಿ. ಇದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಆರೋಗ್ಯ ಸುಧಾರಿಸಿದಾಗ ಆಟೋಮೆಟಿಕಲಿ ನಾವು ಕೇವಲ ಭಕ್ತಿಯ ಮಾರ್ಗದಲ್ಲೇ ಹೋಗಬೇಕು ಅಂತ ನಮ್ಮ ಮನಸ್ಸು ಎಳೆಯುತ್ತೆ. ಬಾ, ಭಗವಂತನ ಬಗ್ಗೆ ಇನ್ನೇನೋ ಕೇಳೋಣ, ನೀನ್ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ, ಈ ತರ ಬೇಡದೇ ಇರೋ ಗಾಸಿಪ್ಸ್ ಎಲ್ಲ ಮಾಡ್ಬೇಡ. ಬೇಕಾದ್ರೆ ನಿಮಗ್ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವಾಗ ನೀವು ಆಧ್ಯಾತ್ಮಿಕವಾಗಿ ಮುಂದುವರಿತಾ ಹೋಗ್ತೀರಾ, ಮೊದ್ಲು ನಾವು ಈ ಸೀರೆ ಬಗ್ಗೆನೋ, ಒಡವೆ ಬಗ್ಗೆನೋ, ಇನ್ನೊಂದು ಮತ್ತೊಂದು ಮಾತಾಡ್ತಾ ಇದ್ದವರು ಆಟೋಮೆಟಿಕಲಿ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಮೌನವಾಗೋಗ್ತೀವಿ. ನಮ್ಗೆ ಇದು ಬೇಡ, ನಮ್ಗೆ ಹೇಳ್ತಾರಲ್ಲ, ದಿಸ್ ಇಸ್ ನಾಟ್ ಮೈ ಪ್ಲೇಟ್ ಅನ್ನೋ ಹಂಗೆ ಅದ್ರಲ್ಲಿ ಬರೀ ಜಂಕ್ ಫುಡ್ ಇದೆ. ದಿಸ್ ಇಸ್ ನಾಟ್ ಮೈ ಪ್ಲೇಟ್, ನಾನು ಸಾತ್ವಿಕವಾದ ಆಹಾರವನ್ನ ತಗೊಳ್ಕೊಳ್ ಬರ್ತೀನಿ. ಇವತ್ತು ಏಕಾದಶಿ, ನಾನು ಇವತ್ತು ಅನ್ನ ತಿನ್ನೋದಿಲ್ಲ. ಇನ್ನೊಂದು ಈ ರೀತಿ ನಮಗೆ ಅರಿವಿಲ್ಲದೆ ಭಗವಂತ, ಈಗ ಕೃಷ್ಣನನ್ನ ನಾವು ಪ್ರೀತಿಸ್ತೀವಿ ಅಂತ ಅಂದ್ರೆ ಕೃಷ್ಣ ನಮ್ಮನ್ನ ಒಪ್ಕೊಳ್ಳೋದಷ್ಟೇ ಅಲ್ಲ, ಅವನಿಗೆ ನಾವು ಹೇಗ್ ಬೇಕೋ ಹಾಗೆ ಅವನೇ ನಮ್ಮನ್ನ ಮಾರ್ಪಾಡು ಮಾಡ್ತಾ ಹೋಗ್ತಾನೆ, ಟ್ಯೂನ್ ಮಾಡ್ತಾ ಹೋಗ್ತಾನೆ. ನೋಡು, ನೀನ್ ಇಲ್ಲಿ ತಪ್ಪಿದ್ಯಾ, ಸರಿ ಮಾಡ್ಕೋ. ಯಾವುದೋ ಮೂಲಕ ಅವ್ನ್ ನಮ್ಗ್ ಅರಿವಿಲ್ಲದ ಹಾಗೆ ಅವ್ನ್ ನಮ್ಮನ್ನ ಟ್ಯೂನ್ ಮಾಡ್ತಾನೆ, ನಮ್ಮನ್ನ ಬದಲಾಯಿಸ್ತಾನೆ. ಆ ಭಕ್ತಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಪರಿಪಕ್ವವಾಗ್ತಾ ಹೋಗುತ್ತೆ. ನಾವು ಯಾವಾಗ ಅವನನ್ನ ನಿಷ್ಕಾಮವಾಗಿ, ನಿಷ್ಕಲ್ಮಶವಾಗಿ, ಭಕ್ತಿಯಲ್ಲಿ ಎಲ್ಲೂ ವ್ಯಾಪಾರ ಇರಬಾರ್ದು. ಅಲ್ಲಿ ವ್ಯಾಪಾರ ಇದ್ರೆ ಅದು ಭಕ್ತಿ ಅಲ್ವೇ ಅಲ್ಲ. ನೀನು ಸಪೋಸ್ ನಿಜವಾಗ್ಲೂ ನೀನು ಭಕ್ತಿ ಮಾಡ್ತಾ ಇದೀಯಾ, ಅಲ್ಲಿ ನಿಷ್ಕಾಮ, ನಿಷ್ಕಲ್ಮಶ ಇರುತ್ತೆ. ಆ ನಿಷ್ಕಾಮವಾಗಿ ನಾವು ಅವನನ್ನ ಪೂಜೆ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ, ಪ್ರೀತಿಸೋದ್ರಿಂದ, ನನಗೆ ಭಕ್ತಿ ಅನ್ನೋದಕ್ಕಿಂತ ಪ್ರೀತಿ ಅನ್ನೋದೇ ನನಗೆ ತುಂಬಾ ಸೂಕ್ತ ಅಂತ ಅನ್ಸುತ್ತೆ. ವೆನ್ ವಿ ಸ್ಟಾರ್ಟ್ ಲವಿಂಗ್ ಹಿಮ್, ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಭಕ್ತಿಯನ್ನ ಅವನೇನ್ ಮಾಡ್ತಾನೆ, ಪರಿಪಕ್ವವಾಗಬೇಕು ಅಂತ ಹೇಳಿ ಅವನೇ ಪರಿಪಕ್ವ ಮಾಡ್ತಾ ಹೋಗ್ತಾನೆ. ಆಗ್ಬೇಕು ಅಂದ ತಕ್ಷಣ ಆಗೋದಿಲ್ಲ ರೀ. ನಮ್ಮಲ್ಲಿ ಪ್ರೀತಿಯ ಅಂಕುರವನ್ನ ಬಿತ್ತಿಸೋನು ಅವನೇ, ಅದನ್ನ ಬೆಳೆಸೋನು ಅವನೇ, ಅದರ ಫಲ ಕೊಡೋನು ಅವನೇ. ಮತ್ತೆ ಹೇಳ್ತಾನೆ, ನೀನು ಫಲದ ಅಪೇಕ್ಷೆಯನ್ನ ಪಡಬೇಡ, ನನಗ್ ಗೊತ್ತು ನಿನಗೆ ಯಾವಾಗ ಏನ್ ಕೊಡ್ಬೇಕು ಅಂತ, ಯಾಕೆ ತಲೆ ಕೆಡಿಸ್ಕೊಂತೀಯ, ತಲೆ ಕೆಡಿಸ್ಕೋಬೇಡ ಅಂತಾನೆ. ಹಾಗೆ ಜ್ಞಾನಿಗಳಲ್ಲಿ, ಯೋಗಿಗಳಲ್ಲಿ ಮಾತ್ರ ನಾವಿದು ಕಾಣೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ಯಾವುದು? ಈ ಸಾತ್ವಿಕವಾದ ನಿಲುವು. ಜ್ಞಾನಿಗಳಲ್ಲಿ ಅಂತ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ಯಾವಾಗ ನಮಗೆ ಭಗವಂತ ಇದ್ದಾನೆ ಅನ್ನುವಂತಹ ಜ್ಞಾನ ಬರುತ್ತೆ, ಆಗ ನಾವು ಈ ರೀತಿಯಾದಂತಹ ಯೋಚನೆ ಮಾಡೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ತುಂಬಾ ಕೊರಗ್ತಾ ಇರ್ತೀವಿ. ಇನ್ನು ನೀವು ರಾಜಸ ತಾಮಸ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಪ್ಪಿ ತಪ್ಪಿ ಈ ರಾಜಸ ಮತ್ತು ತಾಮಸದ ನಿಲುವು ನಿಮ್ಮಲ್ಲಿದ್ರೆ ಆದಷ್ಟು ಬೇಗ ಸಾತ್ವಿಕ ನಿಲುವಿಗೆ ಜಂಪ್ ಆಗ್ಬಿಡಿ ಅಂತ ಹೇಳ್ತಾ ಹೋಗ್ತಾನೆ. ನೋಡೋಣ ಈಗ ರಾಜಸವಾದ ನಿಲುವು ಹೇಗಿರುತ್ತೆ ಅಂತ. ರಾಜಸವಾದ ನಿಲುವು ಹೇಗಿರುತ್ತಪ್ಪ ಅಂದ್ರೆ, ಯಯ, ಯಾವ, ತು, ಆದರೆ, ಕರ್ಮ, ಕರ್ಮವು, ಕಾಮ, ಇಂದ್ರಿಯಗಳ ತೃಪ್ತಿ, ಅರ್ಥಾತ್, ಅರ್ಥಾನ್ ಅಂದ್ರೆ ಆರ್ಥಿಕ ಅಭಿವೃದ್ಧಿಗಳನ್ನ, ಧೃತ್ವ ನಿರ್ಧಾರದಿಂದ, ಧಾರಯತೆ ಧಾರಣೆ ಮಾಡುತ್ತಾನೋ, ಅರ್ಜುನ, ಅರ್ಜುನನೇ, ಪ್ರಸಂಗೇನ ಅಂದ್ರೆ ಆಸಕ್ತಿಯಿಂದಾಗಿ, ಫಲ ಆಕಾಂಕ್ಷಿ ಅಂದ್ರೆ ಕಾಮ್ಯ ಫಲವನ್ನ ಬಯಸುವವನು, ಧೃತಿ ನಿರ್ಧಾರವು, ಸಾ ಪಾರ್ಥ ಪಾರ್ಥನೆ, ರಾಜಸಿ ರಜೋಗುಣದಲ್ಲಿ, ಇಹ ಈ ರಾಜೋಗುಣದಲ್ಲಿ ಇರುವಂತಹವನು ಅಂತ ಹೇಳ್ತಾ ಹೋಗ್ತಾರೆ.
ಇಲ್ಲಿ ಪಾರ್ಥ ಅಂತನೂ ಬಳಸ್ತಾ ಇದ್ದಾನೆ, ಅರ್ಜುನ ಅಂತನೂ ಬಳಸ್ತಾ ಇದ್ದಾನೆ. ಇಲ್ಲಿ ಪಾರ್ಥ ಅಂತ ಅಂದ್ರೆ ಆ ರಾಜಸ ಗುಣದ ಬಗ್ಗೆ ನೀನು ಕೇಳ್ಕೊ ಅಷ್ಟೇ. ಏಕೆ ಅಂತ ಅಂದ್ರೆ ನಿನ್ನಲ್ಲಿ ಅದು ಇಲ್ವೇ ಇಲ್ಲ. ಯಾಕೆ ಅಂದ್ರೆ ನೀನು ಅರ್ಜುನ. ಅರ್ಜುನ ಅಂತ ಅಂದ್ರೇನೆ ನೀನು ಶುಭ್ರನಾಗಿರುವವನು ಅಂತ. ಅಂದ್ರೆ ನೀನು ಸಾತ್ವಿಕನೇ, ನೀನ್ ಶುಭ್ರವಾಗಿದ್ಯಾ. ಆದ್ರೆ ಇಲ್ಲಿ ನೀನ್ ತಿಳ್ಕೊ, ಇದ್ರದ್ದು ಡಿಫ್ರೆನ್ಸ್ ಏನು ಅಂತ ನಿನಗೆ ಗೊತ್ತಾಗ್ಬೇಕಲ್ಲ. ಅಂದ್ರೆ ಉದಾಹರಣೆ ಹೇಗೆ ಅಂತ ಅಂದ್ರೆ, ಕೆಲವೊಮ್ಮೆ ನಾವು ಚೆನ್ನಾಗಿಲ್ದಿರೋ ಹಣ್ಣನ್ನ ಅಥವಾ ಚೆನ್ನಾಗಿಲ್ದಿರೋ ಸ್ವೀಟನ್ನ ಅಥವಾ ಚೆನ್ನಾಗಿಲ್ದಿರೋ ಊಟವನ್ನ ನಾವು ಮಾಡ್ಬೇಕು ಕಣ್ರಿ. ಯಾಕೆ ಮಾಡ್ಬೇಕು ಅಂತ ಅಂದ್ರೆ ಚೆನ್ನಾಗಿರೋ ಊಟದ ರುಚಿ ಏನು ಅಂತ ನಮಗ್ ಗೊತ್ತಾಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತ ಅಂದ್ರೆ, ಆ ಒಬ್ಬಾಕೆ ಹಾಸ್ಟೆಲ್ ಅನ್ನ ನಡೆಸ್ತಾ ಇರ್ತಾಳೆ, ಅಂದ್ರೆ ಪಿ ಜಿಯನ್ನ ನಡೆಸ್ತಾ ಇರ್ತಾಳೆ. ಆ ಪಿ ಜಿಯಲ್ಲಿ ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ, ಕೇವಲ 26 ದಿನಗಳು ಮಾತ್ರ ಅವಳು ಅಡಿಗೆ ಮಾಡ್ತಾ ಇರ್ತಾಳೆ. ಉಳಿದ 4 ದಿನ ಅಡಿಗೆ ಮಾಡ್ತಾ ಇರಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಕೆಲವು ಸಂಪ್ರದಾಯದಲ್ಲಿ ಹೇಗಿರುತ್ತೆ ಅಂದ್ರೆ, 3 ದಿನ ಅಡಿಗೆ ಮನೆಗೆ ಹೋಗ್ಬಾರ್ದು ಅಂತನೂ ಇರುತ್ತೆ. ಇದನ್ನು ಇಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ಆಯ್ತಾ? ಒಬ್ಬ ಹುಡುಗ ಕೇಳ್ತಾನೆ, ನೀವು ಯಾಕೆ ನೀವು 26 ದಿನ ಮಾತ್ರ ಅಡಿಗೆ ಮಾಡ್ತೀರಾ? 30 ದಿನ ಅಡಿಗೆ ಮಾಡ್ಬೋದಲ್ವಾ? ನಿಮಗ್ ಹಣ ಬರುತ್ತಲ್ವಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, 26 ದಿನ ನಾನು ಮಾಡಿದ ಅಡಿಗೆ ರುಚಿಯಾಗಿದೆ ಅಂತ ಇವ್ರು ಯಾಕೆ ತಿಂತಾರೆ ಅಂದ್ರೆ, ಉಳಿದ 4 ದಿನ ಇವ್ರು ಬೇರೆ ಕಡೆ ಹೋಗಿ ತಿನ್ಕೊಂಬರ್ತಾರಲ್ವಾ, ಅದು ರುಚಿಯಾಗೂ ಇರ್ಬೋದು, ರುಚಿ ಇಲ್ಲದೆ ಇರ್ಬೋದು. ಆದ್ರೆ ಕೆಲವರಿಗೆ ರುಚಿಯಾಗಿರೋ ಊಟ ಸಿಕ್ಕೋದಿಲ್ಲ, ಕೆಲವರಿಗೆ ಟೈಮ್ ಸರಿಯಾಗಿ ಸಿಕ್ಕೋದಿಲ್ಲ, ಕೆಲವರು ಇಲ್ಲಿಂದ ತುಂಬಾ ದೂರ ಹೋಗಿ ತಿನ್ಕೊಂಡ್ ಬರ್ಬೇಕು, ಕೆಲವರು ಹೊರಗಡೆ ತಿಂದಾಗ ಅವರ ಆರೋಗ್ಯ ಹಾಳಾಗುತ್ತೆ. ಈ ರೀತಿ ಎಲ್ಲ ಆಗ್ಬೇಕು. ಈ ರೀತಿ ಎಲ್ಲ ಆದಾಗ ಏನಾಗುತ್ತೆ, ಈ 26 ದಿನದ ಊಟದ ಮಹತ್ವ ಇವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ 26 ದಿನ ಇವ್ರು ಖುಷಿಯಾಗಿ ಊಟ ಮಾಡ್ತಾರೆ ಅಂತ ಹೇಳ್ತಾಳ. ಅಂದ್ರೆ ಇಲ್ಲಿ ಯಾಕೆ ಈ ಮಾತನ್ನ ಹೇಳ್ದೆ ಅಂತ ಅಂದ್ರೆ, ಇಲ್ಲಿ ಅರ್ಜುನ ಅಂದ್ರೆ ಶುಭ್ರನಾಗಿರೋನು, ಅವನ ಮನ್ಸಲ್ಲಿ ಏನೂ ಇಲ್ಲ. ಆದ್ರೆ ಈ ರಾಜಸ ಮತ್ತೆ ತಾಮಸದ ವಿಷಯನೂ ನೀನ್ ತಿಳ್ಕೊ. ಯಾಕೆ ಅಂತ ಅಂದ್ರೆ ಅವಾಗ ನೀನು ಸಾತ್ವಿಕದ ವಿಷಯ ನಿನಗಿನ್ನು ಪರ್ಫೆಕ್ಟ್ ಆಗಿರ್ತ. ಅಂದ್ರೆ ನಾನು ಹೌದು, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನಿನಗಿನ್ನು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನಪ್ಪ ಅಂದ್ರೆ, ಯಯಾತು ಕರ್ಮ ಕಾಮಾರ್ಥಾನ್ ಅಂತ ಅಂದ್ರೆ, ಯಾವ ಧೃತಿಯಿಂದ ಒಬ್ಬ ಮನುಷ್ಯ ಕೇವಲ ಧರ್ಮ, ಅರ್ಥ, ಕಾಮ ಕಾಮವನ್ನ ಅಂಟಿಸಿಕೊಳ್ಳುತ್ತಾನೋ. ಅಂದ್ರೆ ಇಲ್ಲಿ ರಾಜಸವಾದ ಬುದ್ಧಿಯೂ ಸಹ ಧರ್ಮದ ಬಗ್ಗೆ ಇರುತ್ತೆ, ಅರ್ಥದ ಬಗ್ಗೆ ಇರುತ್ತೆ, ಕಾಮದ ಬಗ್ಗೆ ಇರುತ್ತೆ. ಅಂದ್ರೆ ಇವನು ಹೋಮ ಹವನವನ್ನ ಮಾಡ್ತಾನೆ, ಪೂಜೆ ಪುನಸ್ಕಾರವನ್ನ ಮಾಡ್ತಾನೆ, ಏಕಾದಶಿ ವ್ರತವನ್ನ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಇವನು ಮಾಡೋದು ಯಾಕಪ್ಪ ಅಂತ ಅಂದ್ರೆ, ಕೇವಲ ತೋರ್ಪಡಿಕೆಗೆ. ಅಲ್ಲಿ ಭಕ್ತಿ ಇರೋದಿಲ್ಲ. ಹೇಗೆ ಅಂತ ಅಂದ್ರೆ, ಈಗ ಕೆಲವರು ಸ್ಟೂಡೆಂಟ್ಸ್ ಗಳನ್ನ ನಾವು ತಗೊಂಡಾಗ, ಅವನು ಓದ್ತಾನೆ. ಯಾಕೆ ಓದ್ಬೇಕಪ್ಪ ಅಂತ ಅಂದ್ರೆ, ಪಾಸ್ ಆದ್ರೆ ಸಾಕು, ನಾನ್ ಯಾಕ್ರಿ ಜಾಸ್ತಿ ಮಾರ್ಕ್ಸ್ ತಗೋಬೇಕು. ಕೆಲವ್ರು ಹೇಳ್ತಾರಲ್ವಾ, ಜಾಸ್ತಿ ಮಾರ್ಕ್ಸ್ ಯಾಕೆ ತಗೋಬೇಕು, ಏನ್ ಬೇಡ, ಎಷ್ಟೋ ಒಂದ್ ಬರ್ತೀನಿ, ನಾನ್ ಪಾಸ್ ಆಗ್ತೀನಿ, ನನಗೇನ್ ಇದೇ ಬೇಕು ಅದೇ ಬೇಕಂತೇನಿಲ್ಲ, ಯಾವ್ದು ಸಿಕ್ಕುತ್ತೋ ಅದ್ ಓದ್ತೀನಪ್ಪ, ನಾನ್ ಯಾಕೆ ತಲೆ ಕೆಡಿಸ್ಕೋಬೇಕು. ಈ ರೀತಿ ಉಡಾಫೆಯ ಮಾತುಗಳನ್ನ ಸ್ಟೂಡೆಂಟ್ಸ್ ಗಳಾಡ್ತಾರೆ. ಆ ರೀತಿ ಈ ರಾಜಸ ಗುಣದವರು ಅಂದ್ರೆ ಧರ್ಮ ಕಾರ್ಯವನ್ನ ಮಾಡ್ತಾರೆ, ಆದ್ರೆ ಭಕ್ತಿ ಇರೋದಿಲ್ಲ. ಅವರ ಕಾರ್ಯಗಳು ಏನಿರುತ್ತೆ, ಕೇವಲ ಅರ್ಥದ ಬಗ್ಗೆ ಮತ್ತೆ ಕಾಮದ ಬಗ್ಗೆನೇ ಇರುತ್ತೆ. ಅಂದ್ರೆ ಆ ಅವರು ಎಲ್ಲವನ್ನ ಮಾಡಿದ್ರು ಅದರಲ್ಲಿ ಭಕ್ತಿ ಇರೋದಿಲ್ಲ. ಉದಾಹರಣೆ, ಈಗ ಒಂದು ಧರ್ಮ ಅಂತ ತಗೊಂಡಾಗ ಅವರು ಪೂಜೆಯನ್ನ ಮಾಡ್ತಾರೆ. ಹೇಗ್ ಮಾಡ್ತಾರಪ್ಪ ಅಂದ್ರೆ ತೋರ್ಪಡಿಕೆಗೆ. ಹೋಮ ಹವನವನ್ನ ಮಾಡ್ತಾರೆ. ಹೇಗಪ್ಪ ಅಂದ್ರೆ ತೋರ್ಪಡಿಕೆಗೆ. ಹಾಗೇನೆ ಅರ್ಥ. ಅರ್ಥ ಅಂತ ಅಂದ್ರೆ ಹಣ ಬೇಕು 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 ಬೇಕು. ಇವತ್ ಪ್ರಮೋಷನ್ ಸಿಕ್ತಾ, ನಾಳೆ ಇನ್ನೊಂದ್ ಪ್ರಮೋಷನ್ ಸಿಕ್ಬೇಕು, ಇನ್ನೊಂದಿಷ್ಟು ದುಡ್ಡು ಬರ್ಬೇಕು, ಇನ್ನೊಂದಿಷ್ಟು ಕಾಸು ಬರ್ಬೇಕು, ನನ್ ಮಕ್ಳು ಅದು ಓದ್ಬಿಡ್ಬೇಕು, ನನ್ ಮಕ್ಳು ಇದು ಓದ್ಬಿಡ್ಬೇಕು. ಜಸ್ಟ್ ಅವರಿಗೆ ಬರೀ ಅವರ ಬಗ್ಗೆನೆ. ಹಾಗೆ ಕಾಮ ಅಂದ್ರೂ ಅಷ್ಟೇ, ಬಯಕೆಗಳು, ತನ್ನ ಬಯಕೆಗಳು. ಅಂದ್ರೆ ಈಗ ಯಾರಾದ್ರೂ ಈ ಪೂಜೆ ಮಾಡಿ ಅಂತ ಹೇಳಿದ್ರು ಅಂದ್ರೆ, ಈ ಪೂಜೆ ಮಾಡಿದ್ರೆ ಹಾಗಿದ್ರೆ ಮದ್ವೆ ಆಗ್ಬಿಡತ್ತಾ, ಈ ಪೂಜೆ ಮಾಡಿದ್ರೆ ನನಗೆ ಮಕ್ಳಾಗ್ಬಿಡತ್ತಾ, ಈ ಪೂಜೆ ಮಾಡಿದ್ರೆ ದುಡ್ಡು ಬಂದ್ಬಿಡತ್ತಾ. ಕೆಲವ್ರು ನೋಡ್ಬೇಕು, ಕೆಲವು ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೆ ಅಂದ್ರೆ ವೀಸಾ ಸಿಕ್ಕುತ್ತೆ ಅಂತ, ಕೆಲವ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೆ ಅಂದ್ರೆ ಮನೆ ಕಟ್ಬಿಡ್ತೀವಿ ಅಂತ. ಅಲ್ಲಿ ಭಕ್ತಿ ಎಲ್ಲಿಂದ ಬಂತು?
ಈ ರೀತಿ ಅಂದ್ರೆ ಭಕ್ತಿನೇ ಇರೋದಿಲ್ಲ. ಈಗ ರಾಜಸ ಗುಣದವರು ಮತ್ತು ಸಾತ್ವಿಕ ಗುಣದವರು ಇಬ್ಬರೂ ಸಹ ನಿಲುವಾಗೇ ಇದ್ದಾರೆ. ಆದ್ರೆ ಈ ಸಾತ್ವಿಕ ಗುಣದವರು ಸಾಧನೆಯ ನಿಲುವನ್ನ ಹೊಂದಿದ್ರೆ, ಈ ರಾಜಸ ಗುಣದವರು ಕೇವಲ ಬದುಕಿನ ನಿಲುವನ್ನ ಹೊಂದಿರ್ತಾರೆ. ಅಂದ್ರೆ ಅಗೈನ್ ಮತ್ತೆ 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 ಈ ಭೂಮಿಯಲ್ಲೇ ಇವರು ಹುಟ್ಟುತ್ತಾನೆ ಇರ್ತಾರೆ. ಯಾಕೆ ಅಂತ ಅಂದ್ರೆ ಇವ್ರಿಗೆ ಬರೀ ಬಯಕೆಗಳೇ ಅಲ್ವಾ. ಮನೆ ಬೇಕು, ಮಕ್ಳು ಬೇಕು, ಅದು ಬೇಕು, ಇದು ಬೇಕು, ಬೇಕು ಬೇಕು ಇದೆ ಅಲ್ವಾ. ಅದಕ್ಕೆ ಭಗವಂತ ಮತ್ತೆ ಮತ್ತೆ ಹುಟ್ಟಿಸ್ತಾನೆ. ಹೌದಾ, ನಿನಗೆ ಈ ತರ ಎಲ್ಲ ನಿಲುವು ಇಟ್ಕೊಂಡಿದ್ಯಾ, ಹಾಗಿದ್ರೆ ಮತ್ತೆ ಹುಟ್ಟಪ್ಪ, ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ ಭಗವಂತ. ಹಾಗೇನೆ ಇವ್ರು ಹೇಗರಪ್ಪ ಅಂತ ಅಂದ್ರೆ ಪ್ರಸಂಗೇನ ಫಲಾಕಾಂಕ್ಷಿ. ಅಂದ್ರೆ ಪ್ರಸಂಗ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ ರೀ. ಎಷ್ಟು ಅಟ್ಯಾಚ್ಮೆಂಟ್ ಅಂತ ಅಂದ್ರೆ ವ್ರತಗಳು ಮಾಡ್ತಾರೆ ಕೆಲವರು ತಾಯಂದ್ರು. ಇಲ್ಲ ರೀ, ನಾನು 21 ದಿನ ವ್ರತ ಮಾಡ್ತೀನಿ. ಯಾಕೆ ಅಂದ್ರೆ ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಬೇಕು. ನನ್ನ ಮಗ ಎಕ್ಸಾಮ್ ಬರಿತಾ ಇದ್ದಾನೆ ಕಣ್ರಿ, ನಾನು ಉಪವಾಸ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಬೇಕು, ನಾನು ಉಪವಾಸ ಮಾಡ್ತಾ ಇದ್ದೀನಿ. ನಮಸ್ಕಾರಗಳನ್ನ ಹಾಕೋದು, ಇನ್ನೊಂದು ಮತ್ತೊಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಯಾಕೆಂದ್ರೆ ನನ್ನ ಮಗನಿಗೆ ಒಳ್ಳೇದಾಗ್ಬೇಕು, ನನ್ನ ಮಗಳಿಗೆ ಒಳ್ಳೇದಾಗ್ಬೇಕು, ನನ್ನ ಮಗನಿಗೆ ಒಳ್ಳೇದಾಗ್ಬೇಕು, ನನ್ನ ಮಗಳಿಗೆ ಒಳ್ಳೇದಾಗ್ಬೇಕು, ನಮ್ಮ ಮನೆಗೆ ಒಳ್ಳೇದಾಗ್ಬೇಕು. ಅಟ್ಯಾಚ್ಮೆಂಟ್. ಇವ್ರು ಎಲ್ಲವನ್ನ ಮಾಡ್ತಾರೆ ಪಾಪ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ, ಬಟ್ ಅಟ್ಯಾಚ್ಮೆಂಟ್ ಇಂದ ಮಾಡ್ತಾರೆ. ಹಾಗೇನೆ ಫಲಾಕಾಂಕ್ಷಿ, ಫಲದ ಅಪೇಕ್ಷೆ, ಫಲವನ್ನ ಬಯಸ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಅಟ್ಯಾಚ್ಮೆಂಟ್. ಹೌದಾ, ನಾನು ಇವತ್ತು ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ನನ್ನ ಮಗಳಿಗೆ ಸಿಕ್ಬಿಡುತ್ತಾ, ನನ್ನ ಮಗಂಗ್ ಸಿಕ್ಬಿಡುತ್ತಾ, ನಮ್ಮ ಮನೆಯವ್ರಿಗೆ ಒಳ್ಳೇದಾಗ್ಬಿಡುತ್ತಾ ನೋಡಿ. ಆದ್ರೆ ಕೇವಲ ಮನೆಗೋಸ್ಕರ. ಹಾಗಿದ್ರೆ ಸಾತ್ವಿಕರಿಗೆ ಮನೆಯವ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇರೋದಿಲ್ವಾ? ಹಾಗಿದ್ರೆ ಇವರು ಪೂಜೆ ಪುನಸ್ಕಾರನ ಮನೆಗೋಸ್ಕರ ಮಾಡೋದಿಲ್ವಾ ಅಂತ ಅಂದ್ರೆ ಮಾಡ್ತಾರೆ. ಆದ್ರೆ ಸಾತ್ವಿಕರು ಪೂಜೆ ಮಾಡ್ದಾಗ ಹೇಗೆ ಕೇಳ್ತಾರೆ ಗೊತ್ತಾ? ಭಗವಂತ, ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದು ಮಾಡು ತಂದೆ. ಅಂದ್ರೆ ಸಾತ್ವಿಕರ ಪೂಜೆ ಏನಿರುತ್ತೆ ಕೇವಲ ಮುಕ್ತಿಗಾಗಿ, ಮೋಕ್ಷಕ್ಕಾಗಿ. ಎಲ್ಲರಿಗೂ ಒಳ್ಳೇದ್ ಮಾಡು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇದು ಸಾತ್ವಿಕರ ನಿಲುವು. ಆದ್ರೆ ರಾಜಸರು ಹೇಗೆ? ನನ್ ಮಗಂಗ್ ಒಳ್ಳೇದಾಗ್ಲಿ, ನನ್ ಮಗಳಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಇವ್ರಿಗೆ ಒಳ್ಳೇದಾಗ್ಲಿ. ಇಲ್ಲ, ಅಟ್ಯಾಚ್ಮೆಂಟ್, ಬರೀ ಅಟ್ಯಾಚ್ಮೆಂಟ್. ಆ ಅಟ್ಯಾಚ್ಮೆಂಟ್ ಇಂದ ಏನಾಗುತ್ತೆ, ಅವ್ರ ಹೃದಯದಲ್ಲಿ ಅದೇ ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಸಾಯುವ ಆ ಸಂದರ್ಭದಲ್ಲಿ ನಾವ್ ಏನನ್ನ ಜ್ಞಾಪಿಸ್ಕೊಂತೀವೋ ಅದೇ ಆಗಿ ಮತ್ತೆ ಹುಟ್ಟುತ್ತೀವಿ. ಮತ್ತೆ ಮತ್ತೆ ಈ ಭೂಮಿಗೆ ಹುಟ್ಟುತ್ತೀವಿ ಅಂತ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ಮೈ ಅಟ್ಯಾಚ್ಮೆಂಟ್. ಇನ್ನು ತಾಮಸರು. ತಾಮಸರು ಬಿಡಿ, ನಮ್ಮೆಲ್ಲರಿಗೂ ಗೊತ್ತಾಗೋಗಿದೆ. ತಾಮಸರು ಅಂದ್ರೆ ಅಯ್ಯೋ, ಇನ್ನೇನ್ ಕೆಟ್ಟ ಬುದ್ಧಿ ಇದೆಯಪ್ಪ, ಆ ಕೆಟ್ಟ ಬುದ್ಧಿ ನಮ್ಮಲ್ಲೂ ಇದೆಯಾ ಅಂತ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ ಅಷ್ಟೆ. ಯಾವುದರಿಂದ? ಸ್ವಪ್ನವನ್ನ, ಭಯಂ ಭೀತಿಯನ್ನ, ಶೋಕಂ ದುಃಖವನ್ನ, ವಿಷಾದವನ್ನ, ಮದಂ ಭ್ರಮೆಯನ್ನ, ಖಂಡಿತವಾಗಿಯೂ ಕೂಡ ನ ಮುಚ್ಚತಿ ಅಂದ್ರೆ ತ್ಯಜಿಸುವುದಿಲ್ಲವೋ, ದುರ್ಮೇಧ ಅಂದ್ರೆ ಬುದ್ಧಿ ಇಲ್ಲದವರು, ಧೃತಿ ನಿರ್ಧಾರವು, ಪಾರ್ಥನೆ ತಾಮಸಿ ಗುಣದವರು. ಅಂದ್ರೆ ಯಾವ? ಇದಕ್ಕೆ ಎಲ್ಲ ಕಾರಣ ಏನು ಅಂದ್ರೆ ಈ ತಾಮಸ ಬುದ್ಧಿಗೆ ಏನಪ್ಪ, ಯಾಕೆ ಇವ್ರು ಈ ರೀತಿಯಾದ ನಿಲುವು ತಗೊಳ್ತಾರಪ್ಪ ಅಂತ ಅಂದ್ರೆ ದುರ್ಬುದ್ಧಿ, ಕೆಟ್ಟ ಬುದ್ಧಿ ಇರುತ್ತಲ್ವಾ, ಹಾಗಾಗಿ ಕೆಟ್ಟ ಕೆಟ್ಟ ನಿರ್ಧಾರವೇ ತಗೊಳ್ತಾರೆ. ಹೌದಾ, ನನಗೆ ಈ ಸೇವೆ ಮಾಡಿದ್ರೆ, ನಾನು ಅನೌನ್ಸ್ ಮಾಡಿದ್ರೆ ನನಗೆ ಇಷ್ಟು ದುಡ್ಡು ಬರುತ್ತಾ, ಇದರಿಂದ ನಾನು ಮನೆ ಕಟ್ಟಬೋದಾ, ಈ ರೀತಿ ಬರೀ ದುರ್ಬುದ್ಧಿಯಿಂದ. ಹಾಗೆ ಬುದ್ಧಿ ಇಲ್ಲದವರು, ಯಾಕೆ ಇಲ್ಲಿ ಬುದ್ಧಿ ಇಲ್ಲದವರು ಅಂತ ಹೇಳ್ತಾರೆ ಅಂತ ಅಂದ್ರೆ ಭಗವಂತನ ಆರಾಧನೆ, ಭಗವಂತನ ಬಗೆಗಿನ ನಿಲುವು ಅಂತ ಅಂದ್ರೆ ಅದು ನಮ್ಮನ್ನ ಉದ್ಧಾರ ಮಾಡೋದಿಕ್ಕೆ ಇರಬೇಕೇ ವಿನಃ ವ್ಯವಹಾರಕ್ಕಾಗಿ ಅಲ್ಲ.
ಎಲ್ಲಿ ಭಗವಂತನನ್ನ ವ್ಯಾವಹಾರಿಕವಾಗಿ ನೀವು ಬಳಸ್ತೀರಾ, ಅಲ್ಲಿ ಭಗವಂತ ಹೇಗೆ ಕೈ ಹಿಡಿದು ಕಾಪಾಡೋದಿಕ್ಕೆ ಸಾಧ್ಯ? ಹಾಗೆ ಸ್ವಪ್ನಂ, ಕನಸು ಕಟ್ತಾರೆ. ಕನಸು ಕಟ್ಟೋದು ತಪ್ಪಾ ಅಂತ ನೋಡಿದ್ರೆ, ಕನಸು ಕಟ್ಟೋದು ತಪ್ಪಲ್ಲ. ಆದ್ರೆ ಇವರ ಕನಸು ತಿರುಕನ ಕನಸಾಗಿ ಇರುತ್ತೆ. ಎಲ್ರಿಗೂ ಗೊತ್ತು, ತಿರುಕನೊಬ್ಬ ಊರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತ ಕನಸನಂದ ಕಾಣುತ್ತಿದ್ದನು. ಹೇಗ್ ಕಾಣ್ತಾ ಇದ್ದ? ತಿರುಕ ಹೋಗಿ ಮಹಾರಾಜ ಆಗ್ಬಿಟ್ನಂತೆ. ಮಹಾರಾಜ ಆಗಿ ಅಯ್ಯೋ ಇಷ್ಟೊಂದು ಊಟ ಇದೆ ಅಂತ ಹಾ ಅಂತ ಅವನ ಕಾಲನ್ನ ನೀಡ್ತಾನೆ. ಕಾಲನ್ನ ನೀಡಿದ ತಕ್ಷಣ ಅವತ್ತು ಪೂರ್ತಿ ಬೇಡಿದಂತಹ ಭಿಕ್ಷೆ ಮಣ್ಣು ಪಾಲಾಗತ್ತೆ. ಅಂದ್ರೆ ಕನಸು ಕಾಣಬಾರ್ದು ಅಂತ ಅಲ್ಲ, ನಾವು ಆ ಕನಸಿನಿಂದ ನಮ್ಮ ದಿನಚರಿಗೆ ಯಾವುದೇ ರೀತಿಯಾದಂತಹ ಮೋಸ ಆಗಬಾರ್ದು. ಹಾಗೇನೆ ಇಲ್ಲಿ ಕನಸು ಅಂತ ಅಂದ್ರೆ ದೇವರು ನಡೆಸಿದ ಹಾಗೆ ನಡೀತೀನಿ ಅಂತ ಯಾಕೆ ತಿಳ್ಕೊಳ್ಳೋದಿಲ್ಲ ಅಲ್ವಾ? ನಾವೆಲ್ಲರೂ ಅಷ್ಟೇ, ಭಗವಂತ ಹೇಗ್ ನಡೆಸ್ತಾನೋ ಹಾಗೆ ನಡೆಯೋದಿಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ, ನಾನು ಕೇವಲ ಒಂದು ಗೊಂಬೆ ಅಷ್ಟೇ. ಇವತ್ತು ನನಗೊಂದು ಚಲನೆ, ಮಾತು, ಮನಸ್ಸು ಎಲ್ಲವನ್ನ ಕೊಟ್ಟಿದ್ದಾನೆ ಅಂದ್ರೆ ಅದು ಕೇವಲ ನನ್ನ ಭಗವಂತ. ವಿತೌಟ್ ಹಿಮ್ ನಾವ್ ಏನೂ ಮಾಡಕ್ಕಾಗಲ್ಲ. ಈಗ ಸಪೋಸ್ ನೀವ್ ಅನ್ಕೊಳ್ಳಿ, ನೀವ್ ಇನ್ನೆಲ್ಲೋ ಹೋಗ್ತೀರಾ, ಏನೋ ಮಾಡ್ತೀರಾ ಅಂತ, ಅಲ್ಲಿ ಭಗವಂತನ ಕೃಪೆ ಇದ್ರೆ ಮಾತ್ರ ಸಾಧ್ಯವೇ ವಿನಃ ಭಗವಂತನ ಕೃಪೆ ಇಲ್ಲ ಅಂದ್ರೆ ನಿಮಗೆ ಹೋಗೋದಿಕ್ಕಾಗ್ಲಿ ನೋಡೋದಿಕ್ಕಾಗ್ಲಿ ಸಾಧ್ಯನೇ ಇರೋದಿಲ್ಲ. ಹಾಗೇನೆ ಇನ್ನೊಂದು ಅರ್ಥದಲ್ಲಿ ಸ್ವಪ್ನ ಅಂತ ಅಂದ್ರೆ ನಿದ್ರೆ. ಇವರು ಕನಸು ಕಾಣ್ತಾರೆ, ಹಗಲು ಕನಸು. ಬರೀ ಯಾವಾಗ್ಲೂ ಮಲ್ಕೊಂಡೇ ಇದ್ರೆ ನೀವು ಹೇಗೆ ಸಾಧನೆ ಮಾಡ್ತೀರಾ? ಸಾಧನೆ ಮಾಡ್ಬೇಕು ಅಂದ್ರೆ ನೀವು ಎದ್ದು ಅದಕ್ಕೆ ತಕ್ಕಂತಹ ಚಟುವಟಿಕೆ ಮಾಡಿದಾಗ ಮಾತ್ರ ಸಾಧ್ಯ ಅಲ್ವಾ? ಈಗ ಉದಾಹರಣೆ, ಅರ್ಥ ತಿಳ್ಕೊಂತೀನಿ ಅಂದಾಗ ಅದಕ್ಕೆ ತಕ್ಕಂತಹ ಕೆಲಸವನ್ನ ಮಾಡ್ಬೇಕು. ಅಥವಾ ನೀವೇನಾದ್ರೂ ಓದ್ತೀರಾ ಅಂತ ಅಂದ್ರೆ ಅದಕ್ಕೆ ತಕ್ಕಂತಹ ಪುಸ್ತಕಗಳನ್ನ, ಬುಕ್ಕನ್ನ ತೆಗಿಬೇಕು, ಓದ್ಬೇಕು. ಅದ್ ಬಿಟ್ಟು ಪುಸ್ತಕವನ್ನ ಇಟ್ಕೊಂಡು ಮಲಗ್ಬಿಟ್ರೆ ಬಂದ್ಬಿಡುತ್ತಾ? ಬರಕ್ ಸಾಧ್ಯನೇ ಇಲ್ಲ. ಹಾಗೇನೆ ಇಲ್ಲಿ ಯಾವಾಗ್ಲೂ ಮಲಗಿರ್ತಾರೆ. ಮಲಗಿರೋದ್ರ ಜೊತೆಗೆ ಇವರಿಗೆ ಇರೋದು ಅಜ್ಞಾನದ ನಿದ್ರೆ. ಬುದ್ಧಿ ಇರೋದಿಲ್ಲ ಅಲ್ಲ, ಹಾಗಾಗಿ ಅಜ್ಞಾನಿಗಳಾಗಿರ್ತಾರೆ ಇವರು. ಆ ಅಜ್ಞಾನಿಗಳಿಗೆ ನೀವ್ ಏನೇ ಬುದ್ಧಿ ಹೇಳಿದ್ರು ಅದೇನಾಗತ್ತೆ? ಬೋರ್ಗಲ್ನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಏನ್ ಹೇಳಿದ್ರು ಅವ್ರ ತಲೆಗೆ ಹೋಗೋದಿಲ್ಲ. ಹಾಗೆ ಭಯ, ಭಯ ಬಿಡೋದಿಲ್ಲ. ಹೇಗಪ್ಪ ಅಂತ ಅಂದ್ರೆ ಕಂಸನ ಹಾಗೆ ನೋಡಿ. ಕಂಸನಿಗೆ ಗೊತ್ತಿತ್ತು ಅಲ್ವಾ, ಅವನ ಆ ತಂಗಿಯ 8ನೇ ಮಗುವಿನಿಂದ ಅವನಿಗೆ ಮರಣ ಅಂತ. 8ನೇ ಮಗುವಿನಿಂದ ಮರಣ ಅಂತ ಗೊತ್ತಾದಾಗ ಉಳಿದ 7 ಮಕ್ಕಳನ್ನ ಸಾಯಿಸೋ ಅವಶ್ಯಕತೆ ಇತ್ತಾ? ಇಲ್ಲ. ಅಥವಾ ರಾತ್ರಿ ಕನಸಲ್ಲೆಲ್ಲ ಬರೀ ಅವನು ಹುಟ್ಟುಬಿಟ್ಟ ಅಂತ ಗೊತ್ತಾದ್ಮೇಲಂತೂ ನಮ್ಮೆಲ್ರಿಗೂ ಗೊತ್ತು, ಕನಸಲ್ಲೂ ಅಯ್ಯೋ ಬಂದ, ಹೊಡೆದ, ಸಾಯಿಸ್ದ. ನೆಮ್ಮದಿಯಾಗಿ ಅವನೂ ಇರಲಿಲ್ಲ, ಅವರ ಅರಮನೆಯಲ್ಲಿ ಇದ್ದವ್ರನ್ನೂ ಸಹ ಬಿಡ್ಲಿಲ್ಲ. ಹೋಗುವ ಕೃಷ್ಣನನ್ನ ಸಾಯಿಸು, ಪೂತನಿಯನ್ನ ಕಳಿಸ್ದ, ಹಾಗೆ ಸಾಕಷ್ಟು ರಾಕ್ಷಸರುಗಳನ್ನ ಕಳಿಸ್ದ. ಪಾಪ ಅವರಿಗೂ ಮೋಕ್ಷವನ್ನ ಕೊಟ್ಟ ಅವನು. ಈ ರೀತಿ ಭಯದಲ್ಲೇ ಇರ್ತಾರೆ. ನಾಳೆ ಏನಾಗೋಗ್ಬಿಡುತ್ತೋ, ನಾಡಿದ್ದೇನಾಗೋಗ್ಬಿಡುತ್ತೋ ಅಂತಹವ್ರನ್ನ ನೀವೇನಾದ್ರೂ ಎಲ್ಲಾದ್ರೂ ಹೋಗೋಣ ಬನ್ನಿ ಅಂದ್ರೆ ಅಲ್ಲೇನಾದ್ರು ಆಗ್ಬಿಟ್ರೆ, ಅಲ್ಲೇನಾದ್ರು ಮಾಡ್ಬಿಟ್ರೆ, ಬರೀ ಈ ರೀತಿ ನೆಗೆಟಿವ್ ಥಾಟ್ಸ್. ಹಾಗೆ ಶೋಕ, ಶೋಕ ಅಂದ್ರೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಅಂದ್ರೆ ಯಾವಾಗಾದ್ರೂ ಅವ್ರನ್ನ ಮಾತಾಡ್ಸಿ ಅವ್ರು ಮರ್ಗ್ತಾನೆ ಇರ್ತಾರೆ. ಅಯ್ಯೋ ನನಗೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹೀಗೆ ಹಾಗೆ. ಯಾಕೆ ಮರುಗ್ತಾರೆ ಅಂದ್ರೆ ಅವರಲ್ಲಿ ತಾಮಸ ಗುಣ. ಈಗ ಸಪೋಸ್ ಈ ರೀತಿಯಾದಂತಹ ವ್ಯಕ್ತಿಗಳು ಇದ್ರು ಅಂತಾನೆ ಅನ್ಕೊಳ್ಳೋಣ. ಈಗ ನಮಗ್ ಗೊತ್ತಾಯ್ತು, ಅಯ್ಯೋ ನಾನು ಯಾವಾಗ್ಲೂ ಡಿಪ್ರೆಷನ್ ಅಲ್ಲಿ ಇರ್ತೀನಲ್ಲಪ್ಪ, ನಾನು ಯಾವಾಗ್ಲೂ ಮರಗ್ತಾ ಇರ್ತೀನಲ್ಲಪ್ಪ, ನಾನು ಏನ್ ಮಾಡ್ಬೇಕು? ಉದಾಹರಣೆ, ಇಂತಹವ್ರು ಯಾವಾಗ್ಲೂ ಅಳ್ತಾನೆ ಇರ್ತಾರೆ. ಇದಿಲ್ಲ, ಅದಿಲ್ಲ, ಅದಿಲ್ಲ, ಇದಿಲ್ಲ. ಹೇಳ್ತಾರಲ್ಲ 99 ಕ್ಲಬ್ ಮೆಂಬರ್ಸ್ ಅಂತ. ಹೇಗೆ ಅಂತ ಅಂದ್ರೆ ಬೇಕಾದ್ರೆ ಅವ್ರಿಗೆ ಒಂದು ಪುಸ್ತಕವನ್ನ ಕೊಡಿ, ನಿಮ್ಮ ಹತ್ರ ಏನೇನಿದೆ ಬರೀರಿ ಅಂದ್ರೆ 99ನ್ನ ಬರೀತಾರೆ.
ಏಕೆಂದ್ರೆ ಭಗವಂತ ಅವ್ರಿಗೆ ಎಲ್ಲವನ್ನ ಕೊಟ್ಟಿರ್ತಾನೆ. ಹೌದಾ, ನಿಮಗೇನ್ ಕೊಟ್ಟಿಲ್ಲ ಏನಾದ್ರೂ ಬರೀರಿ ಅಂದ್ರೆ ಏನೋ ಒಂದು ಬರೀತಾರೆ. ಮಗನಿಗೆ ಮದ್ವೆ ಆಗಿಲ್ಲ ಅಂತನೋ, ಮಗು ಇಲ್ಲ ಅಂತನೋ. ಹೌದಾ, ಇದು ಸಿಕ್ಬಿಟ್ರೆ ನೀವು ಖುಷಿಯಾಗಿರ್ತೀರಾ ಅಂತ ಅಂದ್ರೆ, ಇದು ಸಿಕ್ಕೋ ಅಷ್ಟೊತ್ತಿಗೆ ಈ 99 ಅಲ್ಲಿ ಯಾವ್ದೋ ಒಂದು ಹೋಗಿರುತ್ತಲ್ಲ, ಮತ್ ಅದಕ್ಕೋಸ್ಕರ ಅಳ್ತಾರೆ. ಹಾಗಿದ್ರೆ ನಾವು ಆ ರೀತಿ ಇದೀವಾ? ನಾನು ಆ ರೀತಿ ಯೋಚನೆ ಮಾಡ್ತೀನಾ? ಈಗ ನನ್ನನ್ನ ತಾಮಸ ತಾಮಸದ ನಿಲುವು ಅಂತ ಕರೀತಿದ್ದಾರಲ್ಲ, ನಾನು ಏನ್ ಮಾಡ್ಬೇಕು ಅಂತ ಇದ್ರೆ, ಅಂತಹವರು ದಯವಿಟ್ಟು ಹೇಳ್ತೀನಿ, ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಮೊರೆ ಹೋಗಿ ಅಷ್ಟೆ. ಯಾವ ರೀತಿ ಮೊರೆ ಹೋಗ್ಬೇಕಪ್ಪ ಅಂದ್ರೆ, ನಿಷ್ಕಾಮವಾಗಿ, ಭಗವಂತ ನನಗೇನೂ ಬೇಡ, ನೀನೇ ಬೇಕು. ನೋಡು, ನನಗಿಷ್ಟು ದಿನ ಗೊತ್ತಿರ್ಲಿಲ್ಲ, ನೀನೇ ಹೇಳ್ತಿದ್ಯಾ ಈ ರೀತಿ ಭಯದಿಂದ, ಸ್ವಪ್ನದಿಂದ ಅಥವಾ ಶೋಕ, ಡಿಪ್ರೆಷನ್ ಇಂದ ಯಾವಾಗ್ಲೂ ಅಳ್ತಾ ಇದ್ರೆ, ಯಾವಾಗ್ಲೂ ಮರಗ್ತಾ ಇದ್ರೆ ಇದೆಲ್ಲ ತಾಮಸ ಗುಣ ಅಂತ. ಅಂತಹದನ್ನ ನನ್ನಿಂದ ಕಳೆದು ಬಿಡು ತಂದೆ. ಯಾಕೆ ಅಂತ ಅಂದ್ರೆ, ನಾನು ನಿನ್ನನ್ನ ಸೇರ್ಬೇಕು ಅಂದ್ರೆ ಇದೆಲ್ಲವುದೂ ಸಹ ಅಡ್ಡ ಆಗುತ್ತೆ. ಹಾಗಾಗಿ ನನಗೆ ಇದರಿಂದ ಹೊರಗಡೆ ಬರೋ ಹಾಗೆ ನೀನೇ ಸಹಾಯ ಮಾಡು ತಂದೆ ಅಂತ ಭಗವಂತನ ಮೊರೆ ಹೋಗ್ಬೇಕು ಅಷ್ಟೆ. ಹಾಗೇನೆ ಸುಖ ದುಃಖ ಎರಡರ ಬಗ್ಗೆನೂ ಇವರಿಗೆ ಚಿಂತನೆ ಇರುತ್ತೆ. ಅಂದ್ರೆ ಅಯ್ಯೋ, ಹೀಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ. ಆದ್ರೆ ನೋಡಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವ್ರಿಗೆ ಹೇಳ್ಬೇಕು, ತಪಸ್ವಿಗಳನ್ನ ನೋಡಿ ಅಂತ. ಯಾಕೆ ಅಂತ ಅಂದ್ರೆ, ಈಗ ಅವ್ರು ಕಾಡಲ್ಲಿರ್ತಾರೆ. ಕಾಡಲ್ಲೇನ್ ಅವ್ರಿಗೆ ಮನೆ ಇರುತ್ತಾ? ಅವ್ರಿಗೆ ಊಟ ಇರುತ್ತಾ? ಏನೂ ಇರಲ್ಲ ಅಲ್ವಾ? ಈಗ ಋಷಿ ಮುನಿಗಳನ್ನೆಲ್ಲ ನಾವು ನೋಡಿದಾಗ ಅವರು ಕಾಡಲ್ಲಿ ಅಷ್ಟು ಸಂತೋಷವಾಗಿ ಹೇಗಿರ್ತಾರೆ? ಹೇಗೆ ಅಂದ್ರೆ, ಅವರಿಗೆ ಈ ಮನುಷ್ಯರಿಗಿಂತ ಭಗವಂತನ ಮೇಲೆ ನಂಬಿಕೆ ಇರುತ್ತೆ. ಅವ್ರು ತಪಸ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ, ಈಗ ನಮ್ಮನ್ನೆಲ್ಲ ಹೋಗ್ಬಿಟ್ಟು ತಪಸ್ ಮಾಡಿ ಅಂತ ಅಂದ್ರೆ ಆಗತ್ತಾ? ಖಂಡಿತ ಆಗಲ್ಲ. ಯಾಕಾಗಲ್ಲ? ಅಲ್ಲಿ ಹೋಗಿ ಇರುವೆ ಕಚ್ಬಿಟ್ರೆ ಅಂತಾನು ಯೋಚನೆ ಮಾಡ್ತಾ ಕುತ್ಕೊಂತೀವಿ. ಹಾವು ಬಿಟ್ಬಿಡಿ, ಇರುವೆ ಕಚ್ಚುತ್ತೆ ಅಂತಾನು ಯೋಚನೆ ಮಾಡ್ತೀವಿ ನಾವು. ಹಾಗಾಗಿ ಇಲ್ಲಿ ಭಯನೇ ತುಂಬಾ ದೊಡ್ಡ ಇದನ್ನ ಕಾರಣ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಎಲ್ಲದರಲ್ಲೂ ನೆಗೆಟಿವ್‌ನ ಹುಡುಕ್ತಾ ಹೋಗುತ್ತೆ. ಹಾಗೆ ವಿಷಾದ ಅಂದ್ರೆ ದುಃಖದಿಂದ ಇವರು ಸದಾ ತಮ್ಮನ್ನೇ ತಾವು ತಪ್ಪು, 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 ತಪ್ಪು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ, ನನ್ನಿಂದ ಹೀಗಾಗೋಯ್ತಾ? ನನ್ನಿಂದ ಹಾಗೋಗೋಯ್ತಾ? ನೋಡ್ರಿ, ಅವ್ರು ನಂದೇ ತಪ್ಪು ಅಂತಾರೆ. ನನ್ನಿಂದನಾ? ನನ್ನಿಂದನಾ? ಕೊನೆಗೆ ಹೇಗೆ ಅಂದ್ರೆ, ಅಯ್ಯೋ ನಾನೇ ಪಾಪಿನಾ? ಖಂಡಿತ ನೀವು ಪಾಪಿ ಅಲ್ಲ. ನೀವು ಪಾಪಿಯಾಗಿದ್ರೆ ಭಗವಂತ ಇಷ್ಟು ದಿನ ನಿಮ್ಮನ್ನ ಬದುಕಿಸ್ತಾನೆ ಇರ್ಲಿಲ್ಲ ಅಲ್ವಾ? ಪಾಪಿಗಳನ್ನೆಲ್ಲಾದ್ರೂ ಭಗವಂತ ಬದುಕಿಸ್ತಾನ? ಇಲ್ಲ. ನಮ್ಮನ್ನ ಬದುಕಿಸಿದಾನೆ. ನಮಗ್ ಜೀವ ಇದೆ, ನಮಗ್ ಜೀವನ ಇದೆ, ನಮಗೆ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ನಾನು ಹೇಳಿದ್ನಲ್ಲ, ಒಂದು ಪೇಪರ್ ಇಟ್ಕೊಂಡು ನಾವು ಬರಿತಾ ಹೋದ್ರೆ ನಮಗ್ ಭಗವಂತ ಏನನ್ನೆಲ್ಲ ಕೊಟ್ಟಿದ್ದಾನೆ. ಸಂಸಾರವನ್ನ ಕೊಟ್ಟಿದ್ದಾನೆ, ಜೀವನವನ್ನ ಕೊಟ್ಟಿದ್ದಾನೆ, ಊಟ ಮಾಡಿದ್ರೆ ಜೀರ್ಣ ಆಗುವಂತಹ ಶಕ್ತಿಯನ್ನ ಕೊಟ್ಟಿದ್ದಾನೆ, ಉಸಿರಾಟಕ್ಕೆ ಗಾಳಿಯನ್ನ ಕೊಟ್ಟಿದ್ದಾನೆ. ಏನೆಲ್ಲ ಕೊಟ್ಟಿಲ್ಲ ಭಗವಂತ? ಅದ್ರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡೋದಿಲ್ಲ? ಹಾಗಾಗಿ ನಿಜ ಏನಪ್ಪಾ ಅಂತ ಅಂದ್ರೆ, ನಾನು ಏನು ಅಂತ ನನಗ್ ಗೊತ್ತಿಲ್ಲ, ಇವಾಗ ತಿಳ್ಕೊಂತಾ ಇದ್ದೀನಿ ಅನ್ನೋದೇ ಸರಿ ಅಲ್ವಾ? ನಾವ್ ಯಾರು ಅಂತ ನಮಗ್ ಗೊತ್ತಿತ್ತಾ ಮುಂಚೆ? ಇಲ್ಲ. ಭಗವದ್ಗೀತೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಈ ಆಧ್ಯಾತ್ಮಿಕಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಯಾರು ಅಂತ ಅಂದ್ರೆ, ಅಯ್ಯೋ ನಾನು ಸೌಮ್ಯ, ನಾನು ಅಂತವಳು, ನಾನು ಇಂಥವಳು, ನಾನು ಹಾಗೆ, ನಾನು ಹೀಗೆ ಅಲ್ವಾ? ಈಗ ನಾಹಂ ಕರ್ತ ಹರಿಕರ್ತ, ನಾನು ಒಂದು ಗೊಂಬೆ ಅಪ್ಪ ಅಷ್ಟೇ. ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ನಾನ್ ನಗ್ತಾ ಇದ್ದೀನಿ. ನಗ್ತಾ ಇದ್ದೀನಿ ಅಂದ್ರೆ ನಿಮಗ್ ಕಷ್ಟ ಇಲ್ವಾ? ಕಷ್ಟ ಇದೆ. ಆದ್ರೆ ಭಗವಂತ ನಿಭಾಯಿಸ್ತಾನೆ. ನಾನು ಅದಕ್ಕೆ ತಕ್ಕಂತಹ ಕರ್ಮವನ್ನ ಮಾಡ್ತೀನಿ, ಕೆಲಸವನ್ನ ಮಾಡ್ತೀನಿ. ಆದ್ರೆ ನನಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಯಾಕೆಂದ್ರೆ ಭಗವಂತ ನನ್ನಲ್ಲಿ ಇದ್ದಾನೆ. ಸಿ, ಎಷ್ಟೊಂದು ವ್ಯತ್ಯಾಸವನ್ನ ಭಗವಂತ ನಮ್ಮಲ್ಲಿ ತಗೊಂಡ್ ಬಂದ. ನಾ ಹೇಳಿದ್ನಲ್ಲ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದೆಲ್ಲವನ್ನ, ಇರು, ನೀನ್ ಸ್ವಲ್ಪ ದೂರ ಇರು, ನೀನ್ ಯಾಕೆ ಬರ್ತೀಯ ನನ್ನ ಹತ್ರ ಅಂತ ಧೈರ್ಯವಾಗಿ ಕೇಳೋ ಅಷ್ಟರ ಮಟ್ಟಿಗೆ ಭಗವಂತ ನಮ್ಮನ್ನ ಮಾರ್ಪಾಡು ಮಾಡ್ದ ಅಲ್ವಾ? ಹಾಗಾಗಿ ಇಲ್ಲಿ ತಾಮಸ ಗುಣದವರು ಮನಸ್ಸು ಏನಾಗ್ತಾ ಇರುತ್ತಪ್ಪ ಅಂದ್ರೆ ದುರ್ಬಲವಾಗಿರತ್ತೆ. ಎಲ್ಲಕ್ಕೂ ಕಾರಣ ಮನಸ್ಸೆ. ಅದಕ್ಕೆ ಭಗವಂತ ಮುಂಚೆನೆ ಹೇಳ್ಬಿಟ್ಟಿದ್ದಾನೆ, ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್? ನಿನ್ನ ಮನಸ್ಸು. ಹೂ ಇಸ್ ಯುವರ್ ಎನಿಮಿ?
ನಿನ್ನ ಮನಸ್ಸು. ನಾನಿವತ್ತು ಖುಷಿಯಾಗಿದ್ದೀನಿ. ಇದಕ್ ಕಾರಣ ಏನು? ನನ್ನ ಮನಸ್ಸು. ಅದೇ ಎಲ್ಲ ಇದ್ದು ಒಡವೆ, ಬಂಗಾರ, ಆಸ್ತಿ, ಪಾಸ್ತಿ ಎಲ್ಲ ಇದ್ದು ನಾನು ದುಃಖವಾಗಿದ್ದೀನಿ. ಇದಕ್ ಕಾರಣ ಏನು? ನನ್ನ ಮನಸ್ಸು. ಏನು ಇಲ್ಲ ಅಂದ್ರೂ ಖುಷಿಯಾಗಿರ್ಬೋದು, ಏನೇ ಇದ್ರೂ ಬೇಜಾರಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಏನು? ಮನಸ್ಸು. ಸೊ, ಆ ಮನಸ್ಸನ್ನ ನಾನು ಹೇಗಿಟ್ಕೋಬೇಕಪ್ಪ ಅಂತ ಅಂದ್ರೆ ಹೇಳಿದ್ವಲ್ಲ, ಪ್ರಾಣಾಯಾಮದಿಂದ ಅದನ್ನ ಶುದ್ಧ ಮಾಡ್ತಾ, ಭಗವಂತನ ಪ್ರಾರ್ಥನೆಯಿಂದ ಅದನ್ನ ಪ್ರತಿ ದಿನ ಸ್ನಾನ ಮಾಡಿಸ್ಬೇಕು. ನೋಡು, ಗಲೀಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಕಂದ, ನಿನಗ್ ಗೊತ್ತಿಲ್ವಾ? ಹೋಳಿ ಹಬ್ಬ ಬಂತು. ಅಮ್ಮ ಸ್ನಾನ ಮಾಡಿ ಮಗುನ ಹೊರಗಡೆ ಕಳ್ಸಿದ್ರು ಮತ್ತೆ ಬಣ್ಣ ಮೆತ್ಕೊಂಡ್ ಬರುತ್ತೆ. ಆಗ ಅಮ್ಮ ಬೈಕೊಂತಾಳ? ಬೈಕೊಳಲ್ಲ. ಏನ್ ಮಾಡ್ತಾಳೆ? ಬೇಡ ಕಂದ, ಇದೆಲ್ಲ ನಿನಗ್ ಒಳ್ಳೇದಲ್ಲ ಅಂತ ಮತ್ತೆ ಮತ್ತೆ ಸ್ನಾನ ಮಾಡ್ಸಿ ಮಗುನ್ ಕೂಡ ಹಾಕ್ತಾಳೆ ಅಲ್ವಾ? ಇನ್ನೊಂದ್ಸಲ ಹೋಗು ನಿನಗ್ ಮಾಡ್ತೀನಿ ಅಂತ ಮನೆ ಬಾಗ್ಲಾಕ್ಬಿಡ್ತಾಳೆ. ಯಾಕೆ ಹಾಕ್ತಾಳೆ? ಮತ್ತೆ ಹೋದ್ರೆ ಅದ್ ಗಲೀಜ್ ಮಾಡ್ಕೊಂಡ್ ಬರುತ್ತಲ್ಲ ಆ ಮಗು. ಹಾಗೇನೆ ಈ ಮನಸ್ಸನ್ನ ಏನ್ ಮಾಡ್ಬೇಕು? ನಾವು ಕಟ್ ಹಾಕ್ಬೇಕು. ಯಾವ್ದ್ರಿಂದ ಕಟ್ ಹಾಕ್ಬೇಕು? ಸಿಕ್ಕುತ್ತಾ ಅದು? ಸಿಕ್ಕಲ್ಲ. ಅವಾಗೇನ್ ಮಾಡ್ಬೇಕು? ಭಗವಂತನ್ ಮೊರೆ. ಭಗವಂತ ನೋಡು, ಇದು ನಿಂದೆ, ಕಟ್ ಹಾಕು ಇದನ್ನ. ನಾನು ಭಕ್ತಿ ಮಾಡ್ತೀನಿ, ನೀನ್ ಆ ಭಕ್ತಿ ದಾರದಿಂದ ಕಟ್ ಹಾಕು ನನ್ನ ಮನಸ್ಸನ್ನ. ಯಾಕೆಂದ್ರೆ ಅದು ಹೋಗ್ಬಿಟ್ಟು ಕೊಳೆ ಮಾಡ್ಕೊಂಡ್ ಬಂದ್ಬಿಡುತ್ತೆ. ಪಾಪ ಅದು ಗೊತ್ತಿಲ್ಲ. ಸಿ, ಎಷ್ಟು ಸುಲಭ ಅಲ್ವಾ ನಮ್ಮ ಮನಸ್ಸನ್ನ ಕಟ್ ಹಾಕೋದು. ಈ ರೀತಿ ತಾಮಸ ಗುಣದವ್ರೇನಾದ್ರೂ ಇದ್ರೆ ದಯವಿಟ್ಟು ಕಟ್ ಹಾಕಿ. ಹಾಗೆ ಅದು ಮುಂದುವರಿತಾ ಹೇಳ್ತಾನೆ, ಮಧ ಮಧಮೇ ವಚ ಮದಮೇ ವಚ ಅಂದ್ರೆ ಅಹಂಕಾರ ಬಿಡೋದಿಲ್ಲ ಕಣ್ರಿ ಇವ್ರು. ಈ ತಾಮಸ ಗುಣದವರು ಇನ್ನು ನಾನು ನಂದು, ನಾನು ನಂದು, ನನ್ನಿಂದಲೇ. ಯಾಕೆ ಪಾಪ ಇವ್ರು ಹೀಗ್ ಮಾಡ್ತಾರೆ ಅಂದ್ರೆ ಕೇವಲ ದುರ್ಬುದ್ಧಿಯಿಂದ ಅಷ್ಟೆ. ಆ ದುರ್ಬುದ್ಧಿಯನ್ನ ನಾವು ಸಾತ್ವಿಕ ಬುದ್ಧಿಯನ್ನಾಗಿ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ಭಗವಂತನ ನಾಮ ಸ್ಮರಣೆ. ನನ್ನ ಮನಸ್ಸಿಗೆ ಹೇಳ್ಬೇಕು, ನನ್ನ ಬುದ್ಧಿಗೆ ಹೇಳ್ಬೇಕು, ನೋಡು, ನಾನು ಏನೂ ಅಲ್ಲ, ನಾನು ಒಂದು ಗೊಂಬೆ. ನನ್ನ ಮನಸ್ಸನ್ನ ನಾನು ಪ್ರತಿನಿತ್ಯ ನಾನು ಭಕ್ತಿಯಿಂದ ತೊಳಿತೀನಿ. ನನ್ನ ಈ ದೇಹದಲ್ಲಿ ನಾನು ಎಷ್ಟು ಧರ್ಮ ಕಾರ್ಯವನ್ನ ಮಾಡೋದಿಕ್ಕಾಗುತ್ತೋ ಅಷ್ಟೂ ಧರ್ಮ ಕಾರ್ಯವನ್ನ ಮಾಡ್ತೀನಿ. ಅಪಿ ತಪ್ಪಿ ನನಗೆ ಗೊತ್ತಿಲ್ಲದೆ ಏನೇ ತಪ್ಪು ಮಾಡಿದ್ರು ಭಗವಂತ ಕ್ಷಮಿಸು. ಹಾಗೆ ಇದೆಲ್ಲವುದನ್ನ ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗೋ ಶಕ್ತಿ ಇರೋದು ಜಸ್ಟ್ ನಿಂಗೊಬ್ಬನಿಗೆ ತಂದೆ ಅಂತ ಹೇಳಿ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಇವತ್ತು ನಿಲುವಿನ ಬಗ್ಗೆ ಹೇಳ್ತಾ ಹೋದ್ರೆ ಮುಂದೆ ಸುಖದ ಬಗ್ಗೆ ಹೇಳ್ತಾ ಹೋಗ್ತಾನಂತೆ ಭಗವಂತ. ನೋಡಿ, ನಾವು ಸುಖ ದುಃಖ ಎರಡೇ ಇದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಸುಖದಲ್ಲೂ 3 ವಿಧ ಇದೆಯಂತೆ: ಸಾತ್ವಿಕ, ರಾಜಸ, ತಾಮಸ. ಅದು ಯಾವ ಸುಖ ಅಂತ ಮುಂದೆ ತಿಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಹಾಗೆ ಭಗವಂತನಿಗೆ ಹೇಳೋಣ, ಭಗವಂತ ನನ್ನ ನಿಲುವನ್ನ ಸಾತ್ವಿಕವಾಗಿ ಮಾಡು, ನನ್ನ ಮನಸ್ಸನ್ನ ಸಾತ್ವಿಕವಾಗಿ ಮಾಡು, ನನ್ನ ಬುದ್ಧಿಯನ್ನ ಸಾತ್ವಿಕವಾಗಿ ಮಾಡು. ಯಾಕೆ ಅಂತಂದ್ರೆ ನಾನು ಸಾತ್ವಿಕವಾಗಿ ಇದ್ರೆ ಮಾತ್ರ ನಿನ್ನನ್ನ ಬಂದು ಸೇರೋದಿಕ್ಕೆ ಸಾಧ್ಯ ಅಲ್ವಾ? ಈ ಭೂಮಿ ಮೇಲೆ ಇದೀವಿ ಅಂತ ಅಂದ್ರೆ ಈ 3 ಗುಣಗಳ ಹೊದಿಕೆ ನಮಗಿದ್ದೇ ಇರುತ್ತೆ. ಆ 3 ಗುಣಗಳ ಹೊದಿಕೆಯನ್ನ ಭಗವಂತನೇ ತೆಗಿಬೇಕು. ಆದ್ರೆ ಆದಷ್ಟು ನಮ್ಮ ಮನಸ್ಸಿಗೆ ಬುದ್ಧಿಯನ್ನ ಮಾತ್ರ ಖಂಡಿತ ಹೇಳೋಣ. ಓಕೆ, ಯೋಚನೆ ಮಾಡಿ. ಥ್ಯಾಂಕ್ ಯು.